ಹಾಯ್ ಗಾಯ್ಸ್ ವೆಲ್ಕಮ್ ಟು ಲೆಕ್ಚರ್ 3. ಸೊ ನೀವೀಗಾಗಲೇ ಫಸ್ಟ್ ಲೆಕ್ಚರ್ನಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಸ್ಟಾಕ್ ಮಾರ್ಕೆಟ್ ಹೇಗಿರುತ್ತೆ ಹಾಗೂ ಇಂಡಿಯಾದಲ್ಲಿರುವ ಸ್ಟಾಕ್ ಎಕ್ಸ್ಚೇಂಜಸ್ಗಳವು ಅಂತ ತಿಳ್ಕೊಂಡು, ಹಾಗೆಯೇ ಸೆಕೆಂಡ್ ಲೆಕ್ಚರ್ನಲ್ಲಿ ಕಂಪನಿ ಅಂದರೆ ಏನು, ಕಂಪನಿಯ ಭಾಗಗಳಾವುವು, ಕಂಪನಿ ಸ್ಟಾಕ್ ಮಾರ್ಕೆಟ್ಗೆ ಯಾಕೆ ಲಿಸ್ಟ್ ಆಗುತ್ತೆ ಅಂತ ನೋಡಿದ್ರಿ. ಸೊ ನೀವಿನ್ನೂ ಕೂಡ ಆ ಲೆಕ್ಚರ್ಸನ್ನು ನೋಡಿಲ್ಲ ಅಂತಂದರೆ ಮೊದಲು ಅವುಗಳನ್ನು ವಾಚ್ ಮಾಡಿ ಆಮೇಲೆ ಈ ಲೆಕ್ಚರ್ನ ವಾಚ್ ಮಾಡಿ. ಬೇಕಿದ್ದರೆ ಅವುಗಳ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ನಲ್ಲಿದೆ. ಅಷ್ಟೇ ಅಲ್ಲ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಕೂಡ ಶೇರ್ ಮಾಡಿ. ಸೊ ನಾನು ಹಿಂದಿನ ಲೆಕ್ಚರ್ನಲ್ಲಿ ಹೇಳಿದ ಹಾಗೆ ಈ ಲೆಕ್ಚರ್ನಲ್ಲಿ ಕಂಪ್ಲೀಟ್ IPO ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ IPO ಅಂದರೆ ಏನು? ಸೊ ಈ IPO ಅಥವಾ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂದರೆ ಒಂದು ಪ್ರೊಸೆಸ್. ಈ ಪ್ರೊಸೆಸ್ ಮೂಲಕ ಪ್ರೈವೇಟ್ ಆಗಿ ಇರೋ ಕಂಪನಿಗಳು ಪಬ್ಲಿಕ್ ಕಂಪನಿಗಳಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಿದೆ. ನಮಗೆ ಈಗಾಗಲೇ ಗೊತ್ತು, ಕಂಪನಿಗಳು ಪಬ್ಲಿಕ್ ಲಿಮಿಟೆಡ್ ಕಂಪನಿಗಳಾಗಿ ಕನ್ವರ್ಟ್ ಆದರೆ ಮಾತ್ರ ಜನಸಾಮಾನ್ಯರಾದ ನಾವು ಆ ಕಂಪನಿಗಳ ಷೇರುಗಳನ್ನು ಸ್ಟಾಕ್ ಮಾರ್ಕೆಟ್ ಮೂಲಕ ಬೈ ಮಾಡ್ಬೋದು. ಸೊ ಈ IPOದ ಮುಖ್ಯ ಉದ್ದೇಶ ಪ್ರೈವೇಟ್ ಕಂಪನಿಗಳ ಷೇರುಗಳನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಮಾಡಿ ಅಥವಾ ಇಶ್ಯೂ ಮಾಡಿ ಪಬ್ಲಿಕ್ ಕಡೆಯಿಂದ ಹಣ ಕಲೆಕ್ಟ್ ಮಾಡೋದು. ಹಾಗೆಯೇ ಈ ಕಂಪನಿಗಳ ಉದ್ದೇಶ ಕೂಡ ಫಂಡ್ ರೈಸ್ ಮಾಡೋದು ಆಗಿರೋದ್ರಿಂದ ಆ ಫಂಡ್ನ ಪಬ್ಲಿಕ್ ಕಡೆಯಿಂದ ಕಲೆಕ್ಟ್ ಮಾಡಿ ಪಬ್ಲಿಕ್ ಲಿಮಿಟೆಡ್ ಕಂಪನಿಗಳಾಗಿ ಬದಲಾಗ್ತವೆ. ಹಾಗಾದರೆ ಹಿಂದಿನ ಲೆಕ್ಚರ್ನಲ್ಲಿ ಪ್ರೈವೇಟ್ ಕಂಪನಿಗಳು ಪಬ್ಲಿಕ್ ಕಂಪನಿಗಳಾಗಿ ಬದಲಾಗೋದಕ್ಕೆ ಇರುವ ಕೆಲವು ರೀಸನ್ಗಳನ್ನು ನೋಡಿದ್ವಿ. ಸೊ ಆ ರೀಸನ್ಗಳಲ್ಲಿ ಒಂದು ರೀಸನ್ನ ಎಕ್ಸಾಂಪಲ್ ಆಗಿ ತೆಗೆದುಕೊಂಡು ಒಂದು ಪ್ರೈವೇಟ್ ಇರೋ ಕಂಪನಿ ಪಬ್ಲಿಕ್ ಕಂಪನಿಗಳಾಗಿ ಬದಲಾಗೋ ಒಂದು ಸಿನಾರಿಯೋವನ್ನು ನೋಡೋಣ. ಸೊ ABC ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿ ಇದೆ ಅಂತ ಅಂದ್ಕೊಳ್ಳಿ. ಆ ಕಂಪನಿಯ ಒಟ್ಟು ವ್ಯಾಲ್ಯೂಯೇಷನ್ ಬಂದುಬಿಟ್ಟು 150 crore. ಹಾಗೆಯೇ ಈ ಕಂಪನಿಗೆ 3 ಪ್ರಮೋಟರ್ಸ್ ಇದ್ದಾರೆ. ಪ್ರಮೋಟರ್ A, ಪ್ರಮೋಟರ್ B ಆ್ಯಂಡ್ ಪ್ರಮೋಟರ್ C. ಸೊ ಈ 3 ಪ್ರಮೋಟರ್ ಸ್ಟೇಕ್ ರೇಷಿಯೋ ಬಂದುಬಿಟ್ಟು 1:1:1 ಆದರೆ ಒಬ್ಬರ ಸ್ಟೇಕ್ 50 crore ಆಯಿತು. ಇದರಲ್ಲಿ ಪ್ರಮೋಟರ್ ಸಿಗೆ ಅದೇನೋ ಪ್ರಾಬ್ಲಮ್ ಬರುತ್ತೆ ಅಥವಾ ಯಾವುದೋ ಒಂದು ಕಾರಣಕ್ಕಾಗಿ ಕಂಪನಿಯಲ್ಲಿರೋ ತನ್ನ ಸ್ಟೇಕ್ನ ಮಾರೋಕ್ಕೆ ಇಷ್ಟಪಡ್ತಾನೆ. ಅದಕ್ಕೋಸ್ಕರ ಪ್ರಮೋಟರ್ ಸಿ ಏನು ಮಾಡ್ತಾನೆ ಅಂತ ಅಂದರೆ ಪ್ರಮೋಟರ್ A ಮತ್ತು ಪ್ರಮೋಟರ್ B ಹತ್ರ ಹೋಗಿ, ಹೀಗೆ ನನಗೆ ಹಣ ಬೇಕು, ಸೊ ನನ್ನ ಸ್ಟೇಕ್ನ ನಾನು ಮಾರ್ತೀನಿ, ನಿಮಗೆ ಬಿಟ್ಕೊಡ್ತೀನಿ, ನನಗೆ ನನ್ನ ಸ್ಟೇಕ್ನ 50 crore ಹಣ ಕೊಡಿ ಅಂತ ಕೇಳ್ತಾನೆ. ಆದರೆ ಬಿಸ್ನೆಸ್ ತುಂಬ ಚೆನ್ನಾಗಿ ರನ್ ಆಗ್ತಿರೋದ್ರಿಂದ ಅವರಿಗೂ ಕೂಡ ಹಣ ನೀಡಿರೋದ್ರಿಂದ ಅವರು ಪ್ರಮೋಟರ್ ಸಿಗೆ ಈ ಥರ ಹೇಳ್ತಾರೆ, ನೀನು ಬೇಕಿದ್ದರೆ ನಿನ್ನ ಸ್ಟೇಕ್ನ ಪಬ್ಲಿಕ್ ಕಡೆಯಿಂದ ಇಶ್ಯೂ ಮಾಡಿ ಹಣ ತೆಗೆದುಕೋ, ಹಾಗೆಯೇ ಅದರ ಜೊತೆಗೆ ನಮಗೂ ಕೂಡ ವರ್ಕಿಂಗ್ ಕ್ಯಾಪಿಟಲ್ಗೆ 50 crore ಹಣ ಬೇಕಾಗಿದೆ, ಸೊ ನಿನ್ನ 50 crore ಹಾಗೂ ನಮಗೆ ಬೇಕಾಗಿರೋ 50 crore ಸೇರಿಸಿ 100 crore ಸ್ಟಾಕ್ ಮಾರ್ಕೆಟ್ನಲ್ಲಿ ಇಶ್ಯೂ ಮಾಡಿ ಹಣ ತೆಗೆದುಕೊಳ್ಳೋಣ ಅಂತ ಅಂತಾರೆ. ಅದರಲ್ಲಿ 50 crore ನೀನು ಇಟ್ಕೊಂಡು ಕಂಪನಿಯಿಂದ ಎಕ್ಸಿಟ್ ಆಗು, ಇನ್ನು ಉಳಿದಿರೋ 50 crore ನಾವು ವರ್ಕಿಂಗ್ ಕ್ಯಾಪಿಟಲ್ ಯೂಸ್ ಮಾಡ್ಕೋತೀವಿ ಅಂತ ಹೇಳಿ ಅದೇ ಥರ ಮುಂದಿನ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಈ 100 crore 1 crore ಶೇರ್ಸ್ ಆಗಿ ಕನ್ವರ್ಟ್ ಮಾಡಿ ಒಂದು ಶೇರಿಗೆ 100 ರೂಪಾಯಿ ಅಂತೆ ಸ್ಟಾಕ್ ಮಾರ್ಕೆಟ್ ಮೂಲಕ ಪಬ್ಲಿಕ್ಕಿಗೆ ಇಶ್ಯೂ ಮಾಡ್ತಾರೆ. ಒಂದು ಸಲ ಈ ಶೇರ್ಸ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟೆಡ್ ಆದರೆ ಈ ABC ಪ್ರೈವೇಟ್ ಲಿಮಿಟೆಡ್ ಇರೋ ಕಂಪನಿ ಬರೀ ABC ಲಿಮಿಟೆಡ್ ಅಥವಾ ABC ಪಬ್ಲಿಕ್ ಲಿಮಿಟೆಡ್ ಆಗಿ ಕನ್ವರ್ಟ್ ಆದಂತೆ. ನಾವಿನ್ನು ಕಂಪನಿ ಫಂಡ್ ಹೋಲ್ಡಿಂಗ್ಸ್ ನೋಡಬೇಕಂದ್ರೆ ಪ್ರಮೋಟರ್ಸ್ ಹೋಲ್ಡಿಂಗ್ 50% ಆಗುತ್ತೆ, ಹಾಗೆಯೇ ಶೇರ್ ಹೋಲ್ಡರ್ಸ್ ಫಂಡ್ ಕೂಡ 50% ಆಗುತ್ತೆ. ಸೊ ಈ ಥರ ರೀಸನ್ಗಳಿಂದ ಒಂದು ಪ್ರೈವೇಟ್ ಕಂಪನಿ ಪಬ್ಲಿಕ್ ಕಂಪನಿಯಾಗಿ ಕನ್ವರ್ಟ್ ಆಗುತ್ತೆ. ಹಾಗಾದರೆ ಸುಮ್ಮನೆ ತನಗಿಷ್ಟ ಬಂದಂತೆ ತಾನು ಈ ಕಂಪನಿಗಳು ತಮ್ಮ ಶೇರ್ಸ್ನ ಪಬ್ಲಿಕ್ಗೆ ಇಶ್ಯೂ ಮಾಡ್ಬೋದಾ? ಖಂಡಿತವಾಗಿಯೂ ಆ ಥರ ಮಾಡೋಕ್ಕಾಗಲ್ಲ. ನಾವು ಮೊದಲೇ ಹೇಳಿರೋ ಹಾಗೆ ಒಂದು ಕಂಪನಿ ತಾನು ಪಬ್ಲಿಕ್ಕಿಗೆ ತನ್ನ ಶೇರ್ಸ್ನ ಇಶ್ಯೂ ಮಾಡಬೇಕಂದ್ರೆ ಅದು IPO ಪ್ರೊಸೆಸ್ ಮೂಲಕ ಇಶ್ಯೂ ಮಾಡಬೇಕು. ಸೊ ಈಗ ನಾವು ಈ IPO ಪ್ರೊಸೆಸ್ ಹೇಗಿರುತ್ತೆ ಅಂತ ನೋಡೋಣ. ಸೊ ಇದೇ ABC ಕಂಪನಿ ಎಕ್ಸಾಂಪಲ್ನ ತೆಗೆದುಕೊಂಡು ಈ IPO ಪ್ರೊಸೆಸ್ನ ಎಕ್ಸ್ಪ್ಲೇನ್ ಮಾಡೋಣ. ಸೊ ಈ ಒಂದು ABC ಕಂಪ್ನಿಗೆ 100 crore ಬೇಕಾಗಿದೆ. ಆದ್ದರಿಂದ ಇದು ಮೊದಲು ಮಾಡಬೇಕಾಗಿದ್ದು ಒಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕರಿಗೆ ಅಪಾಯಿಂಟ್ ಮಾಡ್ಕೋಬೇಕು. ಈ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಏನು ಮಾಡ್ತಾನೆ ಅಂತ ಅಂದರೆ ಕಂಪನಿಯ ಕಂಪ್ಲೀಟ್ ಫೈನಾನ್ಷಿಯಲ್ಸನ್ನು ಸ್ಟಡಿ ಮಾಡಿ ಕಂಪನಿಯ ಫಂಡಮೆಂಟಲ್ಸ್ ಯಾವ ಥರ ಇದೆ, ಸದ್ಯಕ್ಕೆ ಕಂಪನಿಯ ಸ್ಥಿತಿ ಯಾವ ಥರ ಇದೆ, ಕಂಪನಿಗೆ ಮುಂದೆ ಫ್ಯೂಚರ್ನಲ್ಲಿ ಸ್ಕೋಪ್ ಇದೆ ಇಲ್ವೋ ಅಂತ ಈ ಥರ ಎಲ್ಲವನ್ನು ಅಂಡರ್ ರೈಟರ್ ಸ್ಟಡಿ ಮಾಡ್ತಾನೆ. ನಂತರ ಮುಂದಿನ ಸ್ಟೆಪ್ನಲ್ಲಿ ಕಂಪನಿ ಕಡೆಯಿಂದ IPOಗೆ ಬೇಕಾದ ಎಲ್ಲ ನೆಸಸರಿ ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡಿ ಕೆಲವು ಅಗ್ರಿಮೆಂಟ್ಸನ್ನು ಕೂಡ ಪ್ರಿಪೇರ್ ಮಾಡ್ತಾರೆ. ಹಾಗೆಯೇ ಒಂದು ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಅನ್ನೋ ಒಂದು ಡಾಕ್ಯುಮೆಂಟನ್ನು ಪ್ರಿಪೇರ್ ಮಾಡಿರ್ತಾರೆ. ಇದರಲ್ಲಿ ಕಂಪನಿಯ ಎಲ್ಲ ಸ್ಥಿತಿಗತಿಗಳು ಮತ್ತು ಆಗು ಹೋಗುಗಳನ್ನು ಮೆನ್ಷನ್ ಮಾಡಿರ್ತಾರೆ. 150 ಪೇಜ್ಗಳಿಗೂ ಮೇಲ್ಪಟ್ಟ ಈ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ನ ಒಂದು ಸಲ ಓದಿದರೆ ಸಾಕು, ನಮಗೆ ಕಂಪನಿಯ ಪ್ರತಿಯೊಂದು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅರ್ಥ ಆಗುತ್ತೆ. ಅಂದರೆ ಕಂಪನಿ ಏನು ಮಾಡುತ್ತೆ, ಕಂಪನಿಯ ಪ್ರಮೋಟರ್ಸ್ ಯಾರು, ಕಂಪನಿಯ ಫಂಡಮೆಂಟಲ್ಸ್ ಯಾವ ಥರ ಇದೆ, ಕಂಪನಿಯ ಮುಖ್ಯ ಕ್ಲೈಂಟ್ಸ್ ಯಾರು, ಸದ್ಯಕ್ಕೆ ಕಂಪನಿ ಯಾವ ಪ್ರಾಜೆಕ್ಟ್ನಲ್ಲಿದೆ,
ಕಂಪನಿಯ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿದೆ, ಇನ್ನು ಅನೇಕ ವಿಷಯಗಳನ್ನು ನಾವು ಈ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಮೂಲಕ ತಿಳ್ಕೊಬೋದು. ಸಾಮಾನ್ಯವಾಗಿ IPO ಇಶ್ಯೂ ಆದಾಗ ಇನ್ವೆಸ್ಟರ್ಸ್ ಆದವರು ಕೂಡ ಈ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ನ ಅನಲೈಸ್ ಮಾಡಿನೇ ಕಂಪನಿ IPOಗೆ ಅಪ್ಲೈ ಮಾಡ್ತಾರೆ. ಇನ್ನು ಮುಂದಿನ ಸ್ಟೆಪ್ ಅಂದರೆ ಅದು ರಿಜಿಸ್ಟ್ರೇಷನ್ ಪ್ರೊಸೆಸ್. ಈ ಸ್ಟೆಪ್ನಲ್ಲಿ ಅಂಡರ್ ರೈಟರ್ಸ್ ಆದವರು ಕಂಪನಿಯ ಕಂಪ್ಲೀಟ್ ಡೀಟೇಲ್ಸ್ ಆ್ಯಂಡ್ ಅವರು ಪ್ರಿಪೇರ್ ಮಾಡಿರುವ ಡಾಕ್ಯುಮೆಂಟ್ಸನ್ನು ಸೆಬಿಗೆ ಸಬ್ಮಿಟ್ ಮಾಡ್ತಾರೆ. ಅಂದರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾಗೆ ಅಪ್ಲೈ ಮಾಡ್ತಾರೆ. ಆ ನಂತರ ಈ ಅಪ್ಲಿಕೇಶನ್ ಸೆಬಿಯಿಂದ ವೆರಿಫೈ ಆಗುತ್ತೆ. ಹಾಗೆಯೇ ಸುಮ್ಮನೆ ಸೆಬಿ ಅಪ್ಲಿಕೇಶನ್ನ ಅಪ್ರೂವಲ್ ಮಾಡೋದಿಲ್ಲ. ಬಟ್ IPO ಆಬ್ಜೆಕ್ಟಿವ್ ಸರಿ ಅನಿಸಿದರೆ ಸೆಬಿ ಈ ಒಂದು ಅಪ್ಲಿಕೇಶನ್ನ ಅಪ್ರೂವ್ ಮಾಡುತ್ತೆ. ಈ ಅಪ್ಲಿಕೇಶನ್ನಲ್ಲಿ ಪ್ರತಿಯೊಂದು ಮೆನ್ಷನ್ ಆಗಿರಲೇಬೇಕು. ಅಂದರೆ ಕಂಪನಿಗೆ ಹಣ ಎಷ್ಟು ಬೇಕು, ಎಷ್ಟು ಶೇರ್ಸ್ಗಳನ್ನು ಪಬ್ಲಿಕ್ಗೆ ಇಶ್ಯೂ ಮಾಡ್ತಿದೆ, ಹೀಗೆ ಎಲ್ಲ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಮೆನ್ಷನ್ ಆಗಿರಲೇಬೇಕು. ಒಂದ್ಸಲ ಸೆಬಿಯಿಂದ ಅಪ್ರೂವಲ್ ಸಿಕ್ಕ ಮೇಲೆ ಮುಂದೆ ಮತ್ತೆ ಅಂಡರ್ ರೈಟರ್ಸ್ ಆರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ಅವರು ಒಂದು ಅಪ್ಲಿಕೇಶನ್ನ ರೆಡಿ ಮಾಡಿ ಅದನ್ನು ಸ್ಟಾಕ್ ಎಕ್ಸ್ಚೇಂಜಸ್ಗಳಿಗೆ ಸಬ್ಮಿಟ್ ಮಾಡ್ತಾರೆ. ಇದರಲ್ಲಿ ಕೂಡ ಪ್ರತಿಯೊಂದು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಜೆನ್ಯೂನ್ ಆಗಿರಲೇಬೇಕು. ಸೆಬಿಯಿಂದ ಅಪ್ರೂವ್ಡ್ ಆಗಿರೋ ಷೇರುಗಳು ಮಾತ್ರ ಅಪ್ಲಿಕೇಶನ್ನಲ್ಲಿ ಮೆನ್ಷನ್ ಆಗಿರಬೇಕು. ನಂತರ ಸ್ಟಾಕ್ ಎಕ್ಸ್ಚೇಂಜಸ್ನಿಂದ ಅಪ್ಲಿಕೇಶನ್ ಅಕ್ಸೆಪ್ಟ್ ಆದಮೇಲೆ ಅಂಡರ್ ರೈಟರ್ಸ್ ಮತ್ತು ಕಂಪನಿ ಸೇರಿ ತಮ್ಮ ಷೇರುಗಳಿಗೆ ಒಂದು ಪ್ರೈಸನ್ನು ಫಿಕ್ಸ್ ಮಾಡಬೇಕು. ಹಾಗೆಯೇ ಲಾಟ್ ಸೈಜ್ ಕೂಡ ಹೇಗಿರುತ್ತೆ, ಅದರಲ್ಲಿ ಎಷ್ಟು ಷೇರುಗಳಿವೆ ಅಂತ ಫಿಕ್ಸ್ ಮಾಡಲೇಬೇಕು. ಇನ್ನು ಕೊನೆಯದಾಗಿ ಈ ಷೇರುಗಳನ್ನು ಸ್ಟಾಕ್ ಮಾರ್ಕೆಟ್ ಮೂಲಕ ಪಬ್ಲಿಕ್ಕಿಗೆ ಇಶ್ಯೂ ಮಾಡಿ ಹಣ ಕಲೆಕ್ಟ್ ಮಾಡ್ಕೋ ಪ್ರೊಸೀಜರನ್ನು ಸ್ಟಾರ್ಟ್ ಮಾಡಬೇಕು. ಈ ಪ್ರೊಸೀಜರ್ ಸ್ಟಾರ್ಟ್ ಆದಮೇಲೆ ಇನ್ವೆಸ್ಟರ್ಸ್ ಈ ಒಂದು IPOಗೆ ಅಪ್ಲೈ ಮಾಡೋಕ್ಕೆ ಮುಂದೆ ಬರ್ತಾರೆ. ಹೀಗೆ ಒಂದು ಕಂಪನಿ ತಾನು ಪಬ್ಲಿಕ್ ಕಡೆಯಿಂದ ಹಣ ಕಲೆಕ್ಟ್ ಮಾಡಬೇಕು ಅಂದರೆ ಈ ಎಲ್ಲ ಪ್ರೊಸೀಜರ್ಗಳನ್ನು ಫಾಲೋ ಮಾಡಲೇಬೇಕು. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ನ ಮಹತ್ವ ತುಂಬ ಇರುತ್ತೆ. ಯಾಕಂದರೆ ಅವರೇ ಈ ಪ್ರೊಸೀಜರ್ನ ಸ್ಟಾರ್ಟಿಂದ ಎಂಡ್ವರೆಗೂ ನೋಡ್ಕೊತಿರ್ತಾರೆ. ಸೊ ಇದೆಲ್ಲ ಮಾಡೋ ಸಲುವಾಗಿ ಅವರಿಗೂ ಕೂಡ ಇಂಥಷ್ಟು ಪರ್ಸೆಂಟೇಜ್ ಕಮಿಷನ್ ಅಂತ ಕಂಪನಿ ಕಡೆಯಿಂದ ಕಲೆಕ್ಟ್ ಮಾಡ್ಕೋತಾರೆ. ಸೊ ನಾವೀಗ ಕಂಪನಿಯ IPO ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ವಿ. ಮುಂದೆ ಈ ಒಂದು IPO ಪ್ರೊಸೆಸ್ನಲ್ಲಿ ಕಂಪನಿ ಯಾವ ಯಾವ ಟೈಪ್ ಇನ್ವೆಸ್ಟರ್ಸ್ಗೆ ತನ್ನ ಶೇರ್ಸನ್ನು ಇಶ್ಯೂ ಮಾಡುತ್ತೆ ಅಂತ ನೋಡೋಣ. ಒಂದು ಕಂಪನಿ IPO ಮೂಲಕ ತನ್ನ ಶೇರ್ಸನ್ನು ಇಶ್ಯೂ ಮಾಡಬೇಕಂದ್ರೆ 4 ತರಹದ ಇನ್ವೆಸ್ಟರ್ಸ್ಗೆ ಅದು ತನ್ನ ಶೇರ್ಸನ್ನು ಇಶ್ಯೂ ಮಾಡಬೇಕಾಗುತ್ತೆ. ಅದರಲ್ಲಿ ಮೊದಲನೇ ಇನ್ವೆಸ್ಟರ್ಸ್ ಅಂದರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಈ ಒಂದು ಕ್ಯಾಟಗರಿನಲ್ಲಿ ಕಮರ್ಷಿಯಲ್ ಬ್ಯಾಂಕರ್ಸ್ ಆಗಿರ್ಬೋದು, ಪಬ್ಲಿಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಮ್ಯೂಚುವಲ್ ಫಂಡ್ ಹೌಸಸ್ ಆ್ಯಂಡ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಇವರೆಲ್ಲರೂ ಈ ಕ್ಯಾಟಗರಿನಲ್ಲಿ ಬರ್ತಾರೆ. ಇವರೆಲ್ಲರೂ ಸೆಬಿಯೊಂದಿಗೆ ರಿಜಿಸ್ಟರ್ಡ್ ಇನ್ವೆಸ್ಟರ್ಸ್ ಆಗಿರ್ತಾರೆ. ಸೊ ಇವರೇನಾದರೂ IPOನಲ್ಲಿ ಕಂಪನಿ ಶೇರ್ಸನ್ನು ಬೈ ಮಾಡಿದರೆ 90 ಡೇಸ್ವರೆಗೂ ಆ ಶೇರ್ಸ್ ಲಾಕ್ನಲ್ಲಿ ಇರುತ್ತೆ. ಸೊ ಇವರು IPOನಲ್ಲಿ ಬೈ ಮಾಡಿದ ಶೇರ್ಸನ್ನು 90 ದಿನಗಳವರೆಗೆ ಸೆಲ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಕಂಪನಿಗೆ ಈ ಒಂದು ಕ್ಯಾಟಗರಿ ಇನ್ವೆಸ್ಟರ್ಸ್ ಅಂದರೆ ತುಂಬ ಮುಖ್ಯವಾಗುತ್ತೆ. ಬಿಕಾಸ್ ಇವರು ಅತಿ ದೊಡ್ಡ ಇನ್ವೆಸ್ಟರ್ಸ್ ಆಗಿರ್ತಾರೆ. ಹಾಗೆಯೇ 90 ಡೇಸ್ವರೆಗೂ ತಮ್ಮ ಶೇರ್ಸನ್ನು ಸೆಲ್ ಮಾಡದೆ ಪ್ರೈಸ್ ಫ್ಲಕ್ಚುಯೇಷನ್ನ ಕಂಟ್ರೋಲ್ ಮಾಡ್ತಾರೆ. ಸೊ ಇವರಿಗಂತಾನೆ ಮಿನಿಮಮ್ 50% ಪೋರ್ಷನ್ ಶೇರ್ಸನ್ನು ಎತ್ತಿಟ್ಟಿರ್ತಾರೆ. ಅಂದರೆ IPOನಲ್ಲಿ ಇಶ್ಯೂ ಆದ ಶೇರ್ಸ್ನಲ್ಲಿ 50% ಪೋರ್ಷನ್ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ದೇ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ಯಾಟಗರಿನಲ್ಲಿ ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಬರ್ತಾರೆ. ಯಾರು IPOದಲ್ಲಿ 2 ಲಕ್ಷಕ್ಕಿಂತ ಹೆಚ್ಚಿಗೆ ಹಣ ಇನ್ವೆಸ್ಟ್ ಮಾಡ್ತಾರೋ ಅವರು ಈ ಒಂದು ಕ್ಯಾಟಗರಿನಲ್ಲಿ ನೋಡ್ಬೋದು. ಸೊ ಈ ಕ್ಯಾಟಗರಿದವರಿಗೋಸ್ಕರ 20-25% ಪೋರ್ಷನ್ ಆಫ್ ಶೇರ್ಸನ್ನು ಕಂಪನಿ ಇವರಿಗೋಸ್ಕರ IPOನಲ್ಲಿ ತೆಗೆದಿಟ್ಟಿರುತ್ತೆ. ಇನ್ನು ಮುಂದಿನ ಕ್ಯಾಟಗರಿನಲ್ಲಿ ನಾವು ಕಂಪನಿ ಎಂಪ್ಲಾಯೀಸನ್ನು ನೋಡ್ಬೋದು. ಸೊ ಕಂಪನಿಯು IPOದಲ್ಲಿ ತನ್ನ ಎಂಪ್ಲಾಯೀಸ್ಗೋಸ್ಕರ 5% ಪೋರ್ಷನನ್ನು ಎತ್ತಿಟ್ಟಿರುತ್ತೆ. ಅಂದರೆ 5% ಶೇರ್ಸ್ ಪೋರ್ಷನನ್ನು ತನ್ನ ಎಂಪ್ಲಾಯೀಸ್ಗೋಸ್ಕರ ಇಶ್ಯೂ ಮಾಡುತ್ತೆ. ಅಷ್ಟೇ ಅಲ್ಲ, ಆ ಷೇರುಗಳನ್ನು ಇವರಿಗೋಸ್ಕರ ಡಿಸ್ಕೌಂಟ್ನಲ್ಲಿ ಕೂಡ ಇಶ್ಯೂ ಮಾಡುತ್ತೆ. ಹಾಗೆಯೇ ಈ ಕ್ಯಾಟಗರಿನಲ್ಲಿ ಎಂಪ್ಲಾಯೀಸ್ಗೆ ಇಶ್ಯೂ ಮಾಡಲೇಬೇಕು ಅಂತೇನಿಲ್ಲ. ಕೆಲ ಕಂಪನಿಗಳು ಇಶ್ಯೂ ಮಾಡ್ತದೆ, ಇನ್ನು ಕೆಲ ಕಂಪನಿಗಳು ಕೇವಲ 3 ಕ್ಯಾಟಗರಿನಲ್ಲಿ ಮಾತ್ರ ತನ್ನ ಶೇರ್ಸನ್ನು ಇಶ್ಯೂ ಮಾಡ್ತವೆ. ಇನ್ನು ಕೊನೆಯ ಕ್ಯಾಟಗರಿ ರಿಟೇಲ್ ಇನ್ವೆಸ್ಟರ್ಸ್. ಇದರಲ್ಲಿ ನಮ್ಮಂಥ ರಿಟೇಲ್ ಇನ್ವೆಸ್ಟರ್ಸ್ ಬರ್ತಾರೆ. ಸೊ ನಮ್ಮಂಥ ಸ್ಮಾಲ್ ಇನ್ವೆಸ್ಟರ್ಸ್ಗಾಗಿ ಮಿನಿಮಮ್ 35% ಶೇರ್ಸನ್ನು ಎತ್ತಿಟ್ಟಿರ್ತಾರೆ. ಅದರಿಂದ ನಾವು ಕೂಡ ಈ ಒಂದು IPOದಲ್ಲೇ ಶೇರ್ಸನ್ನು ಬೈ ಮಾಡ್ಬೋದು. ಆದರೆ ನಮಗೂ ಕೂಡ ಇಲ್ಲೊಂದು ರೆಸ್ಟ್ರಿಕ್ಷನ್ ಇರುತ್ತೆ. ಅದೇನೆಂದರೆ ನಾವು ಕೂಡ ಈ ಶೇರ್ಸನ್ನು ಬೈ ಮಾಡುವಾಗ ಮಿನಿಮಮ್ 1 ಲಾಟನ್ನು ಬೈ ಮಾಡಲೇಬೇಕು. ಒಂದು ಲಾಟ್ನಲ್ಲಿ 13,000 ಇಂದ 15,000 ರುಪೀಸ್ ಮೌಲ್ಯದ ಶೇರ್ಗಳಿರ್ತವೆ. ಸೊ ನಾವು IPOದಲ್ಲಿ ಹೂಡಿಕೆ ಮಾಡುವಾಗ ಅಥವಾ IPOಗೆ ಅಪ್ಲೈ ಮಾಡುವಾಗ ಮಿನಿಮಮ್ 15,000 ರುಪೀಸ್ ನಮ್ಮ ಅಕೌಂಟ್ನಲ್ಲಿ ಇರಲೇಬೇಕು. ಸೊ ಹೀಗೆ ಕಂಪನಿ IPO ಮೂಲಕ ತನ್ನ ಶೇರ್ಸನ್ನು ಇಶ್ಯೂ ಮಾಡುವಾಗ ಯಾವ್ಯಾವ ಥರದ ಇನ್ವೆಸ್ಟರ್ಸ್ಗೆ ಇಶ್ಯೂ ಮಾಡುತ್ತೆ ಅಂತ ನೋಡಿದ್ವಿ. ಹಾಗೆಯೇ ನಮಗಾಗಲೇ ಗೊತ್ತಾಯಿತು ನಾವು ರಿಟೇಲ್ ಇನ್ವೆಸ್ಟರ್ಸ್ ಕ್ಯಾಟಗರಿನಲ್ಲಿ IPOಗೆ ಅಪ್ಲೈ ಮಾಡಬೇಕು ಅಂತ. ಸೊ ನಾವು ರಿಟೇಲ್ ಇನ್ವೆಸ್ಟರ್ಸ್ ಆಗಿ IPOಗೆ ಅಪ್ಲೈ ಮಾಡಬೇಕು ಅಂತ ಅಂದರೆ ಅಥವಾ IPOಗೆ ಇನ್ವೆಸ್ಟ್ ಮಾಡಬೇಕಾದ್ರೆ ಕೆಲವು ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಸೊ ಈಗ ಆ ಸ್ಟೆಪ್ಸ್ ಯಾವುವು ಅಂತ ನೋಡೋಣ. ಮೊದಲನೇದಾಗಿ
ಒಬ್ಬ ಇನ್ವೆಸ್ಟರ್ಸ್ ಆದವನು IPO ಮೂಲಕ ಹೂಡಿಕೆ ಮಾಡಬೇಕಂದ್ರೆ ಒಳ್ಳೆಯ ಕಂಪನಿಗಳನ್ನು ಆಯ್ಕೆ ಮಾಡಬೇಕು ಅಥವಾ ಒಳ್ಳೆಯ ಕಂಪನಿಯನ್ನು ಆಯ್ಕೆ ಮಾಡಬೇಕು. ಅಂದರೆ ವರ್ಷಕ್ಕೆ ಸುಮಾರು ಕಂಪನಿಗಳು IPOಗೆ ರೆಡಿ ಆಗ್ತವೆ. ಅದರಲ್ಲಿ ಒಳ್ಳೆಯ ಫಂಡಮೆಂಟಲ್ಸ್ ಯಾವ ಕಂಪನಿದಿದೆ, ಯಾವ ಕಂಪನಿ ತನ್ನ ಬಿಸ್ನೆಸ್ಸನ್ನು ಚೆನ್ನಾಗಿ ನೋಡ್ಕೋತಿದೆ ಅಂತ ನೋಡಿ ಅದರ ಪ್ರಾಸ್ಪೆಕ್ಟಸನ್ನು ಕಂಪ್ಲೀಟಾಗಿ ಅನಲೈಸ್ ಮಾಡಿದ ನಂತರ ಅದು ಇನ್ವೆಸ್ಟ್ ಮಾಡೋದಕ್ಕೆ ಯೋಗ್ಯ ಇದೆ ಇಲ್ವೋ ಅಂತ ತಿಳ್ಕೊಂಡು ಆಮೇಲೆ ಆ ಕಂಪನಿಯ IPOಗೆ ಅಪ್ಲೈ ಮಾಡಬೇಕು. ಇಲ್ಲದಿದ್ದರೆ ಕಂಪನಿಯ ಷೇರುಗಳು ಸಬ್ಸ್ಕ್ರಿಪ್ಷನ್ ಆಗದೆ ಕಂಪನಿಯ ಷೇರುಗಳು ಲಾಸ್ನಲ್ಲಿ ಲಿಸ್ಟ್ ಆಗಿ ನೀವು ನಿಮ್ಮ ಹಣವನ್ನು ಕಳೆದುಕೊಳ್ಳೋ ಚಾನ್ಸಸ್ ಇರುತ್ತೆ. ಇನ್ನು ಮುಂದಿನದಾಗಿ ನೀವು IPOಗೆ ಇನ್ವೆಸ್ಟ್ ಮಾಡಬೇಕಂದ್ರೆ ಟ್ರೇಡಿಂಗ್ ಆ್ಯಂಡ್ ಡಿಮ್ಯಾಟ್ ಅಕೌಂಟ್ ಹೊಂದಿರಲೇಬೇಕು. ವಿತೌಟ್ ಟ್ರೇಡಿಂಗ್ ಆ್ಯಂಡ್ ಡಿಮ್ಯಾಟ್ ಅಕೌಂಟ್ ನೀವು IPOಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ನಿಮ್ಮ ಹತ್ತಿರ ಟ್ರೇಡಿಂಗ್ ಆ್ಯಂಡ್ ಡಿಮ್ಯಾಟ್ ಅಕೌಂಟ್ ಇಲ್ಲದೇ ಇದ್ದರೆ ಚಿಂತಿಸಬೇಡಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟ್ರೇಡಿಂಗ್ ಆ್ಯಂಡ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋ ಒಂದು ಲಿಂಕ್ ಇದೆ. ಅದರ ಮುಖಾಂತರ ನೀವು ಸ್ಟಾಕ್ ಬ್ರೋಕರ್ ಆದ ಅಪ್ಸ್ಟಾಕ್ಸ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಟ್ರೇಡಿಂಗ್ ಆ್ಯಂಡ್ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಬೋದು. ಅದು ಕೂಡ ಫ್ರೀ ಆಫ್ ಕಾಸ್ಟ್ನಲ್ಲಿ. ಅಷ್ಟೇ ಅಲ್ಲ, ಕೆಳಗಡೆ ಇರೋ ಲಿಂಕ್ ಥ್ರೂ ನೀವು ಅಕೌಂಟ್ ಓಪನ್ ಮಾಡಿದರೆ ಖುದ್ದಾಗಿ ನಾನೇ ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ₹100 ಹಣ ಹಾಕಿ ಆ ಅಪ್ಲಿಕೇಶನ್ ಥ್ರೂ ಹೇಗೆ ಶೇರ್ಸ್ ಬೈ ಮಾಡ್ಬೋದು ಅಂತ ಡೆಮೋ ತೋರಿಸ್ಕೊಡ್ತೀನಿ. ಆ್ಯಂಡ್ ಈ ಪ್ರಾಮಿಸ್ ಕೂಡ ಜೆನ್ಯೂನ್ ಆಗಿದೆ. ಯಾಕಂದರೆ ನಾನು ಅಪ್ಸ್ಟಾಕ್ಸ್ ಬ್ರೋಕರ್ನ ಪಾರ್ಟ್ನರ್ ಆಗಿರೋದ್ರಿಂದ ಕಂಪನಿ ನನಗೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ತಿಳಿಸ್ಕೊಡುತ್ತೆ. ಹಾಗೆಯೇ ನಾನೇ ಖುದ್ದಾಗಿ ಕಾಂಟ್ಯಾಕ್ಟ್ ಮಾಡಿ ಡೆಮೋ ತೋರಿಸ್ಕೊಡ್ತೀನಿ. ಇನ್ನು ಮುಂದಿನ ಸ್ಟೆಪ್ ಅಂದರೆ ನಾವು ಒಂದು ಕಂಪನಿ IPO ಬಂದಾಗ ಅದಕ್ಕೆ ಅಪ್ಲೈ ಮಾಡಬೇಕಂದ್ರೆ ನಮ್ಮ ಅಕೌಂಟ್ನಲ್ಲಿ ಅದಕ್ಕೆ ಬೇಕಾದ ಹಣವನ್ನು ಇಟ್ಕೊಂಡಿರಲೇಬೇಕು. ನಾನು ಮೊದಲೇ ಹೇಳಿದ ಹಾಗೆ IPOಗೆ ಅಪ್ಲೈ ಮಾಡಬೇಕಂದ್ರೆ ಮಿನಿಮಮ್ 15,000 ಹಣ ನಮ್ಮ ಅಕೌಂಟ್ನಲ್ಲಿ ಇರಲೇಬೇಕು. ಹಾಗೆಯೇ ಮುಂದಿನದಾಗಿ ನಮ್ಮ ಬ್ಯಾಂಕ್ ಅಕೌಂಟಿಗೆ UPI ಲಿಂಕ್ ಆಗಿರಲೇಬೇಕು. ಯಾಕಂದರೆ ನೀವು IPOಗೆ ಅಪ್ಲೈ ಮಾಡಿದಾಗ ನೀವು ನಿಮ್ಮ ಹಣವನ್ನು ಸ್ಟಾಕ್ ಬ್ರೋಕರ್ಗೆ ಹಣವನ್ನು ನೀಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ನಿಮ್ಮ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಇದ್ದು ಅದು ಬ್ಲಾಕ್ ಆಗಿ ನೀವು ಆ ಹಣವನ್ನು ಯಾವ ಕೆಲಸಕ್ಕೂ ಬಳಸದೇ ಇರೋ ಥರ ಆಗಿರುತ್ತೆ. ಒಂದು ವೇಳೆ ನಿಮ್ಮ IPO ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿ ನಿಮಗೆ ಶೇರ್ಸ್ ಅಲಾಟ್ ಆದರೆ ಮಾತ್ರ ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ಹಣ ಡೆಬಿಟ್ ಆಗುತ್ತೆ. ಇಲ್ಲದಿದ್ದರೆ ನಿಮ್ಮ ಹಣದ ಲಾಕ್ ಓಪನ್ ಆಗಿ ನೀವು ನಿಮ್ಮ ಹಣವನ್ನು ಯೂಸ್ ಮಾಡ್ಕೋಬಹುದು. ಸೊ ಈ ಒಂದು ರೀಸನ್ಗೋಸ್ಕರ ನೀವು UPIಯನ್ನು ಕಂಪಲ್ಸರಿಯಾಗಿ ಹೊಂದಿರಲೇಬೇಕು. ಇನ್ನು ಮುಂದಿನ ಸ್ಟೆಪ್ ಫಾಲೋ ಮಾಡಬೇಕು ಅಂತ ಅಂದರೆ ಅದು IPO ಅಪ್ಲಿಕೇಶನ್ನ ಫಿಲ್ ಮಾಡೋದು. ಕಂಪನಿ IPO ಬಿಟ್ಟಾಗ ಈ ಅಪ್ಲಿಕೇಶನ್ ನಿಮ್ಮ ಬ್ರೋಕರ್ ಹತ್ರ ಲಭ್ಯ ಇರುತ್ತೆ. ಒಂದು ವೇಳೆ ನೀವು ನಿಮ್ಮ ಟ್ರೇಡಿಂಗ್ ಆ್ಯಂಡ್ ಡಿಮ್ಯಾಟ್ ಅಕೌಂಟನ್ನು ಮೊಬೈಲ್ ಅಪ್ಲಿಕೇಶನ್ ಬ್ರೋಕರ್ ಹತ್ರ ಓಪನ್ ಮಾಡಿದರೆ ಆ ಅಪ್ಲಿಕೇಶನ್ ಫಾರ್ಮ್ IPO ಸೆಕ್ಷನ್ನಲ್ಲಿ ನೀವು ನೋಡ್ಬೋದು. ಹಾಗೆಯೇ ಈ ಒಂದು ಅಪ್ಲಿಕೇಶನ್ ತುಂಬ ಸಿಂಪಲ್ ಆಗಿರುತ್ತೆ ಮತ್ತು ಯಾರು ಬೇಕಾದರೂ ಕೇವಲ 2 ಮಿನಿಟ್ಸ್ನಲ್ಲಿ ಫಿಲ್ ಮಾಡ್ಬೋದು. ಸೊ ಈ ಅಪ್ಲಿಕೇಶನನ್ನು ಫಿಲ್ ಮಾಡುವಾಗ ಲಾಟ್ ಸೈಜನ್ನು ಸರಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಅಂದರೆ ಒಂದು ಲಾಟ್ನಲ್ಲಿ ಎಷ್ಟು ಷೇರುಗಳಿವೆ ಅಂತ ಅರ್ಥ ಮಾಡಿಕೊಂಡು ಅಪ್ಲಿಕೇಶನನ್ನು ಯಾವುದೇ ಎರರ್ ಇಲ್ಲದೆ ಫಿಲ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಫಿಲ್ ಮಾಡುವಾಗ ಲಾಟ್ ಸೈಜ್ ಆ್ಯಂಡ್ ಬಿಡ್ ಪ್ರೈಸ್ನಲ್ಲಿ ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ನಿಮ್ಮ IPO ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಎಲ್ಲ ಸಾಧ್ಯತೆಗಳಿರುತ್ತೆ. ಸೊ ಒಂದು ಸಲ ಸರಿಯಾಗಿ ಅಪ್ಲಿಕೇಶನನ್ನು ಫಿಲ್ ಮಾಡಿದ ಕೂಡಲೇ ನೀವು ನಿಮ್ಮ UPI IDಯನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಆನಂತರ ನಿಮ್ಮ ಬ್ಯಾಂಕ್ ಸರ್ವರ್ ಚೆನ್ನಾಗಿದ್ದರೆ ಆ ದಿನದ ಸಂಜೆ 5ರ ಒಳಗೆ ನಿಮಗೊಂದು ಪೇಮೆಂಟ್ ರಿಕ್ವೆಸ್ಟ್ ಬರುತ್ತೆ. ಸೊ ನೀವು ಮೆನ್ಷನ್ ಮಾಡಿದ UPI ಅಪ್ಲಿಕೇಶನ್ಗೆ ಹೋಗಿ ಪೇಮೆಂಟ್ ಮಾಡಿದರೆ ನಿಮ್ಮ ಹಣ ನಿಮ್ಮ ಅಕೌಂಟ್ನಲ್ಲಿಯೇ ಬ್ಲಾಕ್ ಆಗುತ್ತೆ. ಸೊ ಈಗ ನಾವು ಒಂದು ಕಂಪನಿ IPOಗೆ ಅಪ್ಲೈ ಮಾಡಬೇಕು ಅಂದರೆ ಯಾವ್ಯಾವ ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತ ನೋಡಿದ್ವಿ. ಹಾಗಾದರೆ ಮುಂದೆ ನಾವು IPOಗೆ ಅಪ್ಲೈ ಮಾಡಿದ ಕೂಡಲೇ ನಮ್ಮ ಶೇರ್ಸ್ ನಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ ಲಿಸ್ಟ್ ಆಗಬೇಕಂದ್ರೆ ಎಷ್ಟು ದಿನ ತಗೊಳ್ಳುತ್ತೆ, ಹಾಗೂ ಒಂದು ವೇಳೆ ನಮಗೆ ಶೇರ್ಸ್ ಅಲಾಟ್ ಆಗದಿದ್ದರೆ ನಮ್ಮ ಹಣವನ್ನು ನಾವು ಎಷ್ಟು ದಿನದಲ್ಲಿ ಪಡೆಯಬಹುದು ಅಂತ ನೋಡೋಣ. ಸೊ ಮೊದಲಿಗೆ ಈ ಒಂದು ಅಪ್ಲಿಕೇಶನ್ ಪೀರಿಯಡ್ ಆರ್ ಸಬ್ಸ್ಕ್ರಿಪ್ಷನ್ ಪೀರಿಯಡ್ ಆಗಿ 3 ದಿನ ಓಪನ್ ಇರುತ್ತೆ. ಅಂದರೆ ಈ 3 ದಿನದ ಸೀಮಿತ ಅವಧಿಯಲ್ಲಿ ಮಾತ್ರ ನೀವು IPOಗೆ ಅಪ್ಲೈ ಮಾಡಬೇಕಾಗುತ್ತೆ. ಈ 3 ದಿನ ಆದಮೇಲೆ ನಿಮ್ಮ ಶೇರ್ಸ್ ನಿಮಗೆ ಅಲಾಟ್ ಆಗಿದೆ ಅಥವಾ ಇಲ್ವೋ ಅಂತ ತಿಳಿದುಕೊಳ್ಳೋಕ್ಕೆ 4ರಿಂದ 6 ವರ್ಕಿಂಗ್ ಡೇಸ್ ಇರುತ್ತೆ. ಸೊ 4ರಿಂದ 6 ವರ್ಕಿಂಗ್ ಡೇಸ್ ಆದಮೇಲೆ ನಿಮ್ಮ ಶೇರ್ಸ್ ನಿಮಗೆ ಅಲಾಟ್ ಆಗಿದೆ ಇಲ್ವೋ ಅಂತ ನೀವು ತಿಳ್ಕೊಳ್ಬಹುದು. ಸಾಮಾನ್ಯವಾಗಿ ಈ ಒಂದು ಅಲಾಟ್ಮೆಂಟ್ ಇನ್ಫಾರ್ಮೇಷನ್ನ BSE ಮತ್ತು NSE ವೆಬ್ಸೈಟ್ನಲ್ಲಿ ಕಾಣಬಹುದು. ಒಂದು ವೇಳೆ ಓವರ್ ಸಬ್ಸ್ಕ್ರೈಬ್ ಆಗಿ ನಿಮಗೆ ಷೇರುಗಳು ಅಲಾಟ್ ಆಗದಿದ್ದರೆ 2 ದಿನದ ಒಳಗಾಗಿ ನಿಮ್ಮ ಹಣದ ರೀಫಂಡ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ 10 ದಿನದ ಒಳಗಡೆ ನಿಮ್ಮ ಹಣ ನಿಮ್ಮ ಅಕೌಂಟ್ನಲ್ಲಿಯೇ ಲಭ್ಯ ಇರುತ್ತೆ. ಸಾಮಾನ್ಯವಾಗಿ ಅದೇ 2 ದಿನದ ಒಳಗಾಗಿಯೇ ನಿಮ್ಮ ಹಣವನ್ನು ನೀವು ನಿಮ್ಮ ಅಕೌಂಟ್ನಲ್ಲಿ ರಿಫಂಡ್ ಆಗಿರೋದನ್ನು ನೀವು ಕಾಣಬಹುದು. ಇನ್ ಕೇಸ್ ಆಗದಿದ್ದರೆ 10 ದಿನದ ಒಳಗಡೆ ಖಂಡಿತವಾಗಿ ರಿಫಂಡ್ ಆಗೇ ಆಗುತ್ತೆ. ಇದು ಅಲಾಟ್ಮೆಂಟ್ ಆಗದಿದ್ದರೆ ಆಯಿತು. ಒಂದು ವೇಳೆ ನಿಮಗೆ ಶೇರ್ಸ್ ಅಲಾಟ್ ಆದರೆ ಅಲಾಟ್ಮೆಂಟ್ ಆದ 1 ದಿನದ ಬಳಿಕ ನಿಮ್ಮ ಶೇರ್ಸ್ ಸ್ಟಾಕ್ ಮಾರ್ಕೆಟ್ನಲ್ಲೇ ಲಿಸ್ಟ್ ಆಗುತ್ತೆ. ಅನಂತರ ಲಿಸ್ಟ್ ಆದ 1 ದಿನದ ಬಳಿಕ ನಿಮ್ಮ ಶೇರ್ಸ್ ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ ಕ್ರೆಡಿಟ್ ಆಗುತ್ತೆ. ಸೊ ಡಿಮ್ಯಾಟ್ ಅಕೌಂಟಿಗೆ ಕ್ರೆಡಿಟ್ ಆದ
ತಕ್ಷಣವೇ ನಿಮಗೆ ಬೇಕಾದಾಗ ಅಥವಾ ನಿಮಗೆ ಬೇಕಾದಷ್ಟು ಶೇರ್ಸನ್ನು ಸೆಕೆಂಡರಿ ಮಾರ್ಕೆಟ್ನಲ್ಲಿ ನೀವು ಸೆಲ್ ಮಾಡಬಹುದು. ರಿಟೇಲ್ ಇನ್ವೆಸ್ಟರ್ಸ್ ಆದ ನಮಗೆ ಶೇರ್ಸನ್ನು ಸೆಲ್ ಮಾಡೋದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಒಂದು ಸಲ ನಮ್ಮ ಶೇರ್ಸ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿ ನಮ್ಮ ಡಿಮ್ಯಾಟ್ ಅಕೌಂಟಿಗೆ ಕ್ರೆಡಿಟ್ ಆದರೆ ನಾವು ಯಾವಾಗ ಬೇಕಾದರೂ ಕೂಡ ಸೆಲ್ ಮಾಡಬಹುದು. ಆದರೆ ಒಂದು ತಲೆಯಲ್ಲಿಟ್ಕೊಳ್ಳಿ, ಈವರೆಗೂ ಆದ ಪ್ರತಿಯೊಂದು ಆ್ಯಕ್ಟಿವಿಟಿಯನ್ನು ನಾವು ಪ್ರೈಮರಿ ಮಾರ್ಕೆಟಿಂಗ್ ಆ್ಯಕ್ಟಿವಿಟಿ ಅಂತ ಕರಿತೀವಿ. ಅಂದರೆ IPO ಸ್ಟಾರ್ಟ್ ಆಗೋದ್ರಿಂದ ಹಿಡಿದು ಆ IPO ಶೇರ್ಸ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿ ನಮ್ಮ ಡಿಮ್ಯಾಟ್ ಅಕೌಂಟಿಗೆ ಬರೋವರೆಗೂ ಪ್ರತಿಯೊಂದು ಪ್ರೈಮರಿ ಮಾರ್ಕೆಟ್ ಆ್ಯಕ್ಟಿವಿಟಿನಲ್ಲೇ ಬರುತ್ತೆ. ಸೊ ಒಂದು ಸಲ ನಮಗೆ ಕಂಪನಿ ಶೇರ್ಸನ್ನು ಇಶ್ಯೂ ಮಾಡಿ ತನ್ನ ಹಣವನ್ನು ತೆಗೆದುಕೊಂಡು ತನ್ನ ಬಿಸ್ನೆಸ್ ನಡೆಸೋದಕ್ಕೆ ಹೋಯಿತು ಅಂದರೆ ಆಗ ನಮಗೆ ಮತ್ತು ಕಂಪನಿಗೆ ಯಾವುದೇ ಪರೋಕ್ಷವಾಗಿ ಸಂಬಂಧ ಇರೋದಿಲ್ಲ. ಹಾಗೆಯೇ ನಾವು ನಮ್ಮ ಶೇರ್ಸನ್ನು ನಾವು ಮಾರಬೇಕಾದ್ರೆ ಮತ್ತೆ ನಾವು ಕಂಪನಿಗೆ ಮಾರೋದಕ್ಕಾಗೋದಿಲ್ಲ. ಬಟ್ ನಾವು ಆ ಶೇರ್ಸನ್ನು ಸೆಕೆಂಡರಿ ಮಾರ್ಕೆಟ್ನಲ್ಲಿ ಮಾರಬಹುದು. ಸೆಕೆಂಡರಿ ಮಾರ್ಕೆಟ್ನಲ್ಲಿ ಅಂತ ಅಂದರೆ ನಾವು IPOದಲ್ಲಿ ಪಡೆದ ಶೇರ್ಸನ್ನು ಬೇರೆ ಮತ್ತೊಬ್ಬ ಇನ್ವೆಸ್ಟರ್ಸ್ಗೆ ಮಾರುವುದು ಅಂತ ಅರ್ಥ. ಆದರೆ ಚಿಂತಿಸಬೇಡಿ, ನಿಮ್ಮ ಶೇರ್ಸ್ ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ಬಂದ ಮರುಕ್ಷಣವೇ ನಿಮಗೆ ಸೆಲ್ ಮಾಡಬೇಕು ಅನಿಸಿದರೆ ಬೈ ಮಾಡೋದಕ್ಕೋಸ್ಕರ ಲಕ್ಷಾಂತರ ಇನ್ವೆಸ್ಟರ್ಸ್ ಸೆಕೆಂಡರಿ ಮಾರ್ಕೆಟ್ನಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ಹಾಗಾದರೆ ನಮಗಿಲ್ಲೊಂದು ಪ್ರಶ್ನೆ ಹುಟ್ಟುತ್ತೆ, ಒಂದು ಸಲ ಕಂಪನಿ ತನ್ನ ಶೇರ್ಸನ್ನು ಸ್ಟಾಕ್ ಮಾರ್ಕೆಟ್ಗೆ ಇಶ್ಯೂ ಮಾಡಿ ನಮ್ಮ ಹತ್ರ ಹಣ ತೆಗೆದುಕೊಂಡು ಹೋದರೆ ನಿಜವಾಗ್ಲೂ ನಮಗೆ ಮತ್ತು ಕಂಪನಿಗೆ ಯಾವುದೇ ಸಂಬಂಧ ಇರೋದಿಲ್ವಾ ಅಂತ. ಸದ್ಯದ ಮಟ್ಟಿಗಂತೂ ಖಂಡಿತವಾಗಿಯೂ ನಮಗೆ ಮತ್ತು ಕಂಪನಿಗೆ ಯಾವುದೇ ಸಂಬಂಧ ಇರೋದಿಲ್ಲ. ಬಟ್ ಮುಂದೊಂದು ದಿನ ಮತ್ತೆ ನಮ್ಮ ಮತ್ತು ಕಂಪನಿಯ ಒಂದು ಸಂಬಂಧ ಬೆಳೆಯುತ್ತೆ. ಅದನ್ನು ಕೂಡ ನಾವು ಪ್ರೈಮರಿ ಮಾರ್ಕೆಟಿಂಗ್ ಆ್ಯಕ್ಟಿವಿಟಿ ಅಂತ ಕರಿತೀವಿ. ಸೊ ಈ ಪ್ರೈಮರಿ ಮಾರ್ಕೆಟ್ ಮತ್ತು ಸೆಕೆಂಡರಿ ಮಾರ್ಕೆಟ್ ಆ್ಯಕ್ಟಿವಿಟಿಯನ್ನು ಮುಂದಿನ ಭಾಗಗಳಲ್ಲಿ ಇನ್ ಡೀಟೇಲ್ ಆಗಿ ನೋಡ್ತೇವೆ. ಈಗ ಇಷ್ಟು ಸಾಕು ಅಂತ ಅನ್ಕೋತೀನಿ. ಸೊ ಇನ್ನು ಮುಂದಿನದಾಗಿ ಒಂದು ಕಂಪನಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದರೆ ಅದಕ್ಕೇನು ಲಾಭ, ಅದಕ್ಕೆ ಯಾವ್ಯಾವ ಥರ ಬೆನಿಫಿಟ್ ಆಗುತ್ತೆ ಅಂತ ನೋಡೋಣ. ಸೊ ಮೊದಲನೇ ಬೆನಿಫಿಟ್ ಬಂದುಬಿಟ್ಟು ಲಿಕ್ವಿಡಿಟಿ. ಅಂದರೆ ಕಂಪನಿ ತನಗೆ ಬೇಕಾದಾಗ ಒಂದು ಒಳ್ಳೆಯ ಜೆನ್ಯೂನ್ ರೀಸನ್ ಇದ್ದರೆ ತಾನು ಈ ಸ್ಟಾಕ್ ಮಾರ್ಕೆಟ್ ಮೂಲಕ ಬಂದು ತನ್ನ ಶೇರ್ಸನ್ನು ಇಶ್ಯೂ ಮಾಡ್ಬೋದು. ಹಾಗೆಯೇ ತನಗೆ ಬೇಕಾದಾಗ ತಾನು ಇಶ್ಯೂ ಮಾಡಿದ ಶೇರ್ಸನ್ನು ಬೈ ಮಾಡ್ಬೋದು. ಹೀಗೆ ಕಂಪನಿಗೆ ಒಂದು ಶೇರ್ ಲಿಕ್ವಿಡಿಟಿ ಅನ್ನೋದು ಇರುತ್ತೆ. ಇನ್ನು ಮತ್ತೊಂದು ಬೆನಿಫಿಟ್ ಅಂತ ಅಂದರೆ ಅದು ಫಂಡ್ ರೈಸಿಂಗ್. ಒಂದು ಸಲ ಕಂಪನಿ IPO ಮೂಲಕ ಫಂಡ್ ರೈಸ್ ಮಾಡಿದರೂ ಕೂಡ ಮತ್ತೆ ಅದಕ್ಕೆ ಹಣ ಬೇಕಾದಾಗ ತಾನು ಮತ್ತೆ FPO ಮೂಲಕ ಬಂದು ಮತ್ತೆ ಹಣವನ್ನು ಕಲೆಕ್ಟ್ ಮಾಡ್ಕೋಬಹುದು. ಈ ಒಂದು FPO ಅಂದರೆ ಫಾಲೋ ಆನ್ ಪಬ್ಲಿಕ್ ಆಫರಿಂಗ್ ಆರ್ ಫರ್ದರ್ ಪಬ್ಲಿಕ್ ಆಫರಿಂಗ್ ಅಂತ ಅರ್ಥ. ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ಮುಂದೆ ತಿಳ್ಕೊಳ್ಳೋಣ. ಇನ್ನು ಮತ್ತೊಂದು ಬೆನಿಫಿಟ್ ಅಂತ ಅಂದರೆ ಈ IPO ಮೂಲಕ ಫಂಡ್ ಕಲೆಕ್ಟ್ ಮಾಡುವುದು ಬ್ಯಾಂಕ್ನಲ್ಲಿ ಸಾಲ ಪಡೆಯೋದಕ್ಕಿಂತ ಬೆಟರ್. ಹೇಗೆ ಅಂತ ಅಂದರೆ ಒಂದು ಎಕ್ಸಾಂಪಲ್ ತಗೊಳ್ಳಿ. ಈಗ ನಮ್ಮ ಹಳೆ ಎಕ್ಸಾಂಪಲ್ ಪ್ರಕಾರ ABC ಕಂಪನಿಗೆ 100 ಕೋಟಿ ಫಂಡ್ ಬೇಕಾಗಿದೆ. ಸೊ ಅದೇನಾದರೂ ಆ ಒಂದು 100 ಕೋಟಿ ಫಂಡನ್ನು ಬ್ಯಾಂಕ್ ಮೂಲಕ ಸಾಲ ಪಡೆದರೆ ಬ್ಯಾಂಕಿಗೆ ಬಡ್ಡಿ ಕಟ್ಟಬೇಕಾಗುತ್ತೆ. ಆದರೆ ಅದೇ IPO ಮೂಲಕ ಪಬ್ಲಿಕ್ ಕಡೆಯಿಂದ ಹಣ ಕಲೆಕ್ಟ್ ಮಾಡಿದರೆ ಯಾವ ಬಡ್ಡಿನೂ ಕಟ್ಟಬೇಕಾಗಿಲ್ಲ. ಇದು ಕಂಪನಿಯ ರೆವೆನ್ಯೂನಲ್ಲಿ ಬಡ್ಡಿ ಕಟ್ಟೋದನ್ನು ಉಳಿಸಿ ನೆಟ್ ಪ್ರಾಫಿಟ್ಗೆ ಇನ್ಕ್ರೀಸ್ ಮಾಡುತ್ತೆ. ಹೀಗೆ ಬ್ಯಾಂಕ್ನಿಂದ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟಿಂದ ಸಾಲ ಪಡೆಯೋದಕ್ಕೆ ಬದಲು ಈ ಥರ IPO ಮೂಲಕ ಪಬ್ಲಿಕ್ ಕಡೆಯಿಂದ ಹಣ ಕಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಬೆಟರ್. ಇನ್ನು ಕೊನೆಯ ರೀಸನ್ ಅಂತ ಅಂದರೆ ಅದು ರೆಪ್ಯುಟೇಷನ್. ಆ ಕಂಪನಿಯು ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ಸಲ ಲಿಸ್ಟ್ ಆದರೆ ಮುಗೀತು, ಅದಕ್ಕೊಂದು ರೆಪ್ಯುಟೇಷನ್ ಅನ್ನೋದು ಬರುತ್ತೆ. ಆ ರೆಪ್ಯುಟೇಷನ್ ಇಂದ ಅದರ ರೆವಿನ್ಯೂ ಕೂಡ ಇನ್ಕ್ರೀಸ್ ಆಗೋ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ಆ ಕಂಪನಿಯಲ್ಲಿ ಕೆಲಸ ಮಾಡೋ ಎಂಪ್ಲಾಯೀಸ್ಗೂ ಕೂಡ ಅದೊಂದು ಪ್ರೌಡ್ ಇದ್ದ ಹಾಗೆ. ಸೊ ಅವರಿಗೂ ಕೂಡ ಒಂದು ರೆಪ್ಯುಟೇಷನ್ ಅನ್ನೋದು ಇರುತ್ತೆ. ಸೊ ಇಲ್ಲಿ ತನಕ ನಾವು IPO ಬಗ್ಗೆ ಕಂಪ್ಲೀಟ್ ಕಾನ್ಸೆಪ್ಟನ್ನು ತಿಳ್ಕೊಂಡ್ವಿ. ಆದರೂ ಕೂಡ ಕೆಲವೊಮ್ಮೆ ಈ IPOನಲ್ಲಿ ಕೆಲವು ವರ್ಡ್ಸ್ನ ಪದೇ ಪದೇ ಕೇಳಬೇಕಾಗುತ್ತೆ. ಸೊ ಆ ಕೆಲವು ಟರ್ಮಿನಾಲಜೀಸ್ಗಳ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಲಾಟ್ ಸೈಜ್. ಈ ಲಾಟ್ ಸೈಜ್ ಅಂದರೆ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಈ ಲಾಟ್ ಸೈಜ್ ಅನ್ನೋದು ಬಂಚ್ ಆಫ್ ಶೇರ್ಸ್ ಇದ್ದ ಹಾಗೆ. ಅಂದರೆ ನಾವು ಈ IPOದಲ್ಲಿ ನಮಗೆ ಇಷ್ಟ ಬಂದಷ್ಟು ಕ್ವಾಂಟಿಟಿ ಆಫ್ ಶೇರ್ಸ್ನ ಬೈ ಮಾಡೋದಕ್ಕಾಗೋದಿಲ್ಲ. ನಾವೇನಾದರೂ ಕಂಪನಿ ಫಿಕ್ಸ್ ಮಾಡಿರೋ ಲಾಟ್ನಲ್ಲಿಯೇ ಶೇರ್ಸನ್ನು ಬೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ಕಂಪನಿ ಫಿಕ್ಸ್ ಮಾಡಿರೋ ಲಾಟ್ನಲ್ಲಿ 50 ಶೇರ್ಸ್ ಇವೆ ಅಂತ ಅಂದರೆ ನಾವು ಕೂಡ ಒಂದು ಲಾಟ್ ಬೈ ಮಾಡಬೇಕು. ಅಂದರೆ ಮಿನಿಮಮ್ 50 ಶೇರ್ಸನ್ನು ಬೈ ಮಾಡಲೇಬೇಕು. ಹಾಗೆಯೇ IPO ಅಪ್ಲಿಕೇಶನ್ನಲ್ಲಿ ಮೆನ್ಷನ್ ಮಾಡುವಾಗ 50 ಶೇರ್ಸ್ ಅಂತಲೇ ಮೆನ್ಷನ್ ಮಾಡಬೇಕು. ಕಡಿಮೆನೂ ಮೆನ್ಷನ್ ಮಾಡೋದಕ್ಕಾಗೋದಿಲ್ಲ, ಹಾಗೆಯೇ ಹೆಚ್ಚಿಗೆನೂ ಮೆನ್ಷನ್ ಮಾಡೋಕ್ಕಾಗೋದಿಲ್ಲ. ಅಂದರೆ 45 ಶೇರ್ಸ್ ಅಂತಲೂ ಅಥವಾ 60 ಶೇರ್ಸ್ ಅಂತಲೂ ಮೆನ್ಷನ್ ಮಾಡೋದಕ್ಕಾಗೋದಿಲ್ಲ. ಹಾಗೆ ಮಾಡಿದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಬೇಕಿದ್ರೆ 100 ಶೇರ್ಸ್ ಅಂತ ಮೆನ್ಷನ್ ಮಾಡ್ಬೋದು. ಯಾಕಂದರೆ ಒಂದು ಲಾಟ್ನಲ್ಲಿ 50 ಶೇರ್ಸ್ ಇರೋದ್ರಿಂದ 100 ಮಾಡಿದರೆ 2 ಲಾಟ್ ಆಯಿತು. ಸೊ 100 ಮೆನ್ಷನ್ ಮಾಡಿದರೆ ಅದು ಕೂಡ ಕರೆಕ್ಟ್. ಹೀಗೆ ಪ್ರತಿಯೊಂದು ಕಂಪನಿಯು IPO ಇಶ್ಯೂ ಮಾಡುವಾಗ ತಮ್ಮ ಲಾಟ್ಗಳಲ್ಲಿ ಎಷ್ಟು ಶೇರ್ಸ್ಗಳಿವೆ ಅಂತ ಮೊದಲೇ ಹೇಳಿರ್ತಾರೆ. ಇನ್ನು ಮುಂದಿನ ಟರ್ಮಿನಾಲಜಿ ಅಂತ ಅಂದರೆ ಅದು ಬಿಡ್ ಪ್ರೈಸ್. ಸೊ ಕಂಪನಿ IPO ಇಶ್ಯೂ ಮಾಡುವಾಗ ಅವರ ಶೇರ್ಸನ್ನು ಫಿಕ್ಸ್ಡ್ ಪ್ರೈಸ್ ಅಥವಾ ಬಿಡ್ ಪ್ರೈಸ್ ಯಾವುದು ಅಂತ ಹೇಳಿರ್ತಾರೆ.
ಸೊ ಈ ಬಿಡ್ ಪ್ರೈಸ್ನಲ್ಲಿ ನಾವು ಬಿಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕಂಪನಿಯ ಒಂದು ಲಾಟ್ನಲ್ಲಿ 100 ಶೇರ್ಸ್ ಇವೆ ಅಂತ ಅಂದ್ಕೊಳ್ಳಿ. ಸೊ ಒಂದು ಶೇರ್ಸ್ನ ಬಿಡ್ ಪ್ರೈಸ್ 148 ಟು 150 ಇದೆ ಅಂತ ಅಂದರೆ ನಾವು 148 ಇಂದ 150ವರೆಗೆ ಬಿಡ್ ಮಾಡಬೇಕು. ಸಾಮಾನ್ಯವಾಗಿ ಕಂಪನಿ ಚೆನ್ನಾಗಿದ್ದು ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗ್ತಿದೆ ಅಂತ ಅಂದರೆ ಹೆಚ್ಚಿಗೆ ಪ್ರೈಸ್ಗೇನೆ ನಾವು ಬಿಡ್ ಮಾಡಬೇಕಾಗುತ್ತೆ. ಅಂದಾಗ ಮಾತ್ರ ನಿಮಗೆ ಶೇರ್ಸ್ ಅಲಾಟ್ ಆಗುವ ಚಾನ್ಸಸ್ ತುಂಬಾ ಇರುತ್ತೆ. ಇನ್ನು ಓವರ್ ಸಬ್ಸ್ಕ್ರಿಪ್ಷನ್ ಅಂದರೆ ನಮ್ಮ ಎಕ್ಸಾಂಪಲ್ ಪ್ರಕಾರ ABC ಕಂಪ್ನಿಗೆ 100 ಕ್ರೋರ್ ಬೇಕಾಗಿದೆ. ಸೊ 100 ಕ್ರೋರ್ನ 1 ಶೇರ್ಗೆ 100 ರೂಪಾಯಿ ಅಂತೆ 1 ಕ್ರೋರ್ ಶೇರ್ಸ್ ಆಗಿ ಡಿವೈಡ್ ಮಾಡ್ತಿದ್ದಾರೆ ಅಲ್ವಾ. ಸೊ ಕಂಪನಿಯವರು ಪಬ್ಲಿಕ್ಕಿಗೆ 1 ಕ್ರೋರ್ ಶೇರ್ಸ್ ಅಷ್ಟೇ ಇಶ್ಯೂ ಮಾಡ್ತಿದ್ದಾರೆ. ಬಟ್ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿರೋದ್ರಿಂದ ಪಬ್ಲಿಕ್ ಕಡೆಯಿಂದ ರೆಸ್ಪಾನ್ಸ್ ಚೆನ್ನಾಗಿದ್ದು ಪಬ್ಲಿಕ್ ಕಂಪನಿಗೆ ಅಟ್ರ್ಯಾಕ್ಟ್ ಆಗಿ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿರೋದ್ರಿಂದ ಕೇವಲ 1 ಕ್ರೋರ್ ಶೇರ್ಸ್ಗೆ 20 ಕ್ರೋರ್ ಶೇರ್ಸ್ ಅಪ್ಲಿಕೇಶನ್ ಬಂದರೆ ಆ ಕಂಪನಿಯ IPO 20 ಟೈಮ್ಸ್ ಓವರ್ ಸಬ್ಸ್ಕ್ರೈಬ್ ಆದಾಗೆ. ಹಾಗೆಯೇ ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಅಂದರೆ ನಮ್ಮ ಎಕ್ಸಾಂಪಲ್ ಪ್ರಕಾರ 1 ಕ್ರೋರ್ ಶೇರ್ಸ್ ಇವೆ ಅಂತ ಅಂದರೆ ಪಬ್ಲಿಕ್ ಕಡೆಯಿಂದ ರೆಸ್ಪಾನ್ಸ್ ಸರಿಯಾಗಿ ಬರದೆ 1 ಕ್ರೋರ್ ಶೇರ್ಸ್ಗೆ 90 ಅಥವಾ 95 ಲ್ಯಾಕ್ ಈ ಥರ ಒಂದು ಕಡಿಮೆ ಶೇರ್ ಅಪ್ಲಿಕೇಶನ್ ಬಂದರೆ ಅದು ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಅರ್ಥ. ಹಾಗಾದರೆ ಅಂಡರ್ ಸಬ್ಸ್ಕ್ರಿಪ್ಷನ್ ಆದ್ರೇನೋ ಅಪ್ಲೈ ಮಾಡಿದ ಎಲ್ಲ ಶೇರ್ ಹೋಲ್ಡರ್ಸ್ಗೇನೋ ಶೇರ್ಸ್ ಅಲಾಟ್ ಆಗುತ್ತೆ. ಬಟ್ ಓವರ್ ಸಬ್ಸ್ಕ್ರಿಪ್ಷನ್ ಆದರೆ ಏನು ಗತಿ ಅಂದರೆ ಕಂಪನಿ ಹತ್ರ ಇರೋದೇ 1 ಕ್ರೋರ್ ಶೇರ್ಸ್, ಅಪ್ಲಿಕೇಶನ್ ಬಂದಿರೋದು 20 ಕ್ರೋರ್ ಶೇರ್ಸ್ಗೆ. ಹಾಗಾದರೆ 20 ಕ್ರೋರ್ ಶೇರ್ಸನ್ನು ಕಂಪನಿ ಅಕ್ಸೆಪ್ಟ್ ಮಾಡುತ್ತಾ? ಡೆಫಿನೆಟ್ಲಿ ನಾಟ್. ಯಾಕಂದರೆ ಕಂಪನಿ ಸೆಬಿ ಹತ್ರ ಪರ್ಮಿಷನ್ ತೆಗೆದುಕೊಂಡಿರೋದು ಕೇವಲ 1 ಕ್ರೋರ್ ಶೇರ್ಸ್ಗೆ ಮಾತ್ರ. ಸೊ ಈಗ ಕೂಡ 1 ಕ್ರೋರ್ ಶೇರ್ಸನ್ನು ಅಪ್ಲಿಕೇಶನನ್ನು ಮಾತ್ರ ಅಕ್ಸೆಪ್ಟ್ ಮಾಡಬೇಕು. ಸೊ ಈ ಒಂದು ಶೇರ್ಸ್ ಅಲಾಟ್ಮೆಂಟ್ ಲಾಟ್ರಿ ಸಿಸ್ಟಮ್ನಲ್ಲಿ ನಡೆಯುತ್ತೆ. ಅಂದರೆ ಕಂಪನಿ 1 ಕ್ರೋರ್ ಶೇರ್ಸ್ ಅಪ್ಲಿಕೇಶನನ್ನು ಕಂಪ್ಯೂಟರೈಸ್ಡ್ ಲಾಟ್ರಿ ಸಿಸ್ಟಮ್ನಲ್ಲಿ ಸೆಲೆಕ್ಟ್ ಮಾಡಿ ಉಳಿದ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಿ ಅವರ ಹಣ ಅವರಿಗೆ ರಿಫಂಡ್ ಮಾಡುತ್ತೆ. ಇನ್ನು ಮುಂದಿನ ಟರ್ಮಿನಾಲಜಿ ಅಂದರೆ ಪ್ರಾಸ್ಪೆಕ್ಟಸ್. ಈ ಪ್ರಾಸ್ಪೆಕ್ಟಸ್ ಈಸ್ ನಥಿಂಗ್ ಬಟ್ ಡಾಕ್ಯುಮೆಂಟ್ ಇದ್ದ ಹಾಗೆ. ಈ ಡಾಕ್ಯುಮೆಂಟ್ನಲ್ಲಿ ಕಂಪನಿಯು ಪ್ರತಿಯೊಂದು ಇನ್ಫಾರ್ಮೇಷನ್ ಇರುತ್ತೆ. ಕಂಪನಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನಿಂದ ಹಿಡಿದು ರೆವಿನ್ಯೂ ಮಾಡೆಲ್ವರೆಗೂ ಎಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ. ಸಾಮಾನ್ಯವಾಗಿ ಇನ್ವೆಸ್ಟರ್ಸ್ IPOಗೆ ಅಪ್ಲೈ ಮಾಡೋ ಮೊದಲು ಈ ಪ್ರಾಸ್ಪೆಕ್ಟಸನ್ನು ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತಾರೆ. ಇನ್ನು ಮುಂದಿನ ಟರ್ಮಿನಾಲಜಿ ಅಂದರೆ ಪ್ರೀಮಿಯಂ ಲಿಸ್ಟಿಂಗ್. ಸೊ ನಮ್ಮ ಎಕ್ಸಾಂಪಲ್ ಪ್ರಕಾರ ಒಂದು ಲಾಟ್ನಲ್ಲಿ 100 ಶೇರ್ಸ್ ಇವೆ. ಒಂದು ಶೇರ್ಗೆ 150 ರೂಪಾಯಿ ಫಿಕ್ಸ್ಡ್ ಪ್ರೈಸ್ ಇದೆ ಅಂತ ಅಂದರೆ ಶೇರ್ಸ್ 25 ಟೈಮ್ಸ್ ಓವರ್ ಸಬ್ಸ್ಕ್ರೈಬ್ ಆಗಿರೋದ್ರಿಂದ ಕಂಪನಿಯ ಶೇರ್ಸ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಅದಕ್ಕೋಸ್ಕರ ಲಿಸ್ಟಿಂಗ್ ಆಗೋ ಟೈಮ್ನಲ್ಲಿ 150 ರೂಪಾಯಿ ಇರೋ ಶೇರ್ ಪ್ರೈಸ್ 180ರಿಂದ 200 ರೂಪಾಯಿವರೆಗೆ ಲಿಸ್ಟ್ ಆಗುತ್ತೆ. ಇದರಿಂದ ಇನ್ವೆಸ್ಟರ್ಸ್ಗೆ ಕೇವಲ 10 ದಿನದ ಒಳಗಡೆ 3,000ದಿಂದ 5,000 ರೂಪಾಯಿವರೆಗೆ ಒಂದು ಲಾಟ್ಗೆ ಪ್ರಾಫಿಟ್ ಮಾಡ್ತಾರೆ. ಸೊ ಈ ಪ್ರಾಫಿಟ್ ಲಿಸ್ಟಿಂಗ್ಗೆ ನಾವು ಪ್ರೀಮಿಯಂ ಲಿಸ್ಟಿಂಗ್ ಅಂತ ಕರಿತೇವೆ. ಬಟ್ ಅದೇ 1 ಕ್ರೋರ್ ಶೇರ್ಸ್ಗೆ ಕೇವಲ 90 ಲ್ಯಾಕ್ ಅಥವಾ 95 ಲ್ಯಾಕ್ ಶೇರ್ಸ್ ಅಪ್ಲಿಕೇಶನ್ ಬಂದುಬಿಟ್ಟು ಕಂಪನಿ ಶೇರ್ಸ್ಗೆ ಡಿಮ್ಯಾಂಡ್ ಇಲ್ಲದೇ ಇದ್ದಾಗ 150 ರೂಪಾಯಿ ಇರೋ ಶೇರ್ ಪ್ರೈಸ್ ಲಿಸ್ಟಿಂಗ್ ಟೈಮ್ನಲ್ಲಿ 120 ಅಥವಾ 130ಕ್ಕೆ ಇಳಿದು 120 ಅಥವಾ 130ಕ್ಕೆ ಲಿಸ್ಟ್ ಆಗುತ್ತೆ. ಸೊ ಇದರಿಂದ ಲಿಸ್ಟಿಂಗ್ ಟೈಮ್ನಲ್ಲಿ ಇನ್ವೆಸ್ಟರ್ಸ್ 2,000ರಿಂದ 3,000ವರೆಗೂ ಲಾಸನ್ನು ಇನ್ಕರ್ ಮಾಡಬೇಕಾಗುತ್ತೆ. ಇದಕ್ಕೆ ನಾವು ಡಿಸ್ಕೌಂಟೆಡ್ ಲಿಸ್ಟಿಂಗ್ ಅಂತ ಕರಿತೀವಿ. ಸೊ ಈ ಪ್ರೀಮಿಯಂ ಲಿಸ್ಟಿಂಗ್ ಆ್ಯಂಡ್ ಡಿಸ್ಕೌಂಟೆಡ್ ಲಿಸ್ಟಿಂಗ್ ಎನ್ನುವುದು ಕಂಪ್ಲೀಟಾಗಿ IPOದಲ್ಲಿ ಕಂಪನಿ ಮೇಲೆ ಇರೋ ಡಿಮ್ಯಾಂಡ್ ಮೇಲೆ ನಿರ್ಧಾರ ಆಗುತ್ತೆ. ಸೊ ಇಲ್ಲಿವರೆಗೂ ನಾವು IPO ಬಗ್ಗೆ ಕಂಪ್ಲೀಟಾಗಿ A to G ಅನ್ನು ಕಲ್ತ್ವಿ. ಬಟ್ ಈಗ ನಾನು ಈ ಒಂದು ರೀಸೆಂಟಾಗಿ ನಡೆದ ಬರ್ಗರ್ ಕಿಂಗ್ IPO ಹೇಗೆ ನಡೀತು ಹಾಗೂ IPO ರಿಯಲ್ ಟೈಮ್ನಲ್ಲಿ ಯಾವ ಥರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಸೊ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು, ಇದೊಂದು ಕಂಪ್ಲೀಟ್ IPO ಓವರ್ವ್ಯೂ ಆಫ್ ಬರ್ಗರ್ ಕಿಂಗ್. ಸೊ ಕಂಪನಿ ಹೆಸರು ಬರ್ಗರ್ ಕಿಂಗ್ ಇಂಡಿಯಾ ಲಿಮಿಟೆಡ್. ಸೊ ಇದೊಂದು ಕಂಪನಿ ಬಂದುಬಿಟ್ಟು ಹಾಸ್ಪಿಟಾಲಿಟಿ ಸೆಕ್ಟರ್ನಲ್ಲಿ ಬರುತ್ತೆ. ಸೊ ಒಂದು ಇಂಡಸ್ಟ್ರಿ ಬಂದುಬಿಟ್ಟು ಹೋಟೆಲ್, ರೆಸಾರ್ಟ್ ಆ್ಯಂಡ್ ರೆಸ್ಟೋರೆಂಟ್. ಸೊ ಇದು ಇಶ್ಯೂ ಟೈಪ್ ಇರೋದು ಬುಕ್ ಬಿಲ್ಡಿಂಗ್ ಇಶ್ಯೂ ಟೈಪ್ ಆಗಿದೆ. ಸೊ ಇವರು 59 ರೂಪೀಸಿಂದ 60 ರೂಪೀಸ್ವರೆಗೆ ತಮ್ಮ ಪ್ರೈಸ್ ಬ್ಯಾಂಡನ್ನು ಒಂದು ಬಿಡ್ ಪ್ರೈಸನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಇದು ಓಪನ್ ಆಗಿದ್ದು 2 ಡಿಸೆಂಬರ್ 2020ನಲ್ಲಿ. ಇದು ಕ್ಲೋಸ್ ಆಗಿದ್ದು 4 ಡಿಸೆಂಬರ್ 2020ನಲ್ಲಿ. ಅಂದರೆ 2 ಡಿಸೆಂಬರ್, 3 ಡಿಸೆಂಬರ್ ಆ್ಯಂಡ್ 4 ಡಿಸೆಂಬರ್. ನಾನು ನಿಮಗೆ ಮೊದಲೇ ಹೇಳಿದಾಗೆ ಈ ಒಂದು IPO 3 ದಿನ ಓಪನ್ ಇದೆ. ಸೊ ಇಶ್ಯೂ ಸೈಜ್ ಬಂದುಬಿಟ್ಟು 790 ಕ್ರೋರ್ ಟು 810 ಕ್ರೋರ್ ಮಟ್ಟ ಅವರು ಫಂಡನ್ನು ರೇಸ್ ಮಾಡ್ತಿದ್ದಾರೆ. ಸೊ ಅರೌಂಡ್ 800 ಕ್ರೋರನ್ನು ಅವರು ಫಂಡನ್ನು ರೇಸ್ ಮಾಡ್ತಾ ಇದ್ದಾರೆ ಪಬ್ಲಿಕ್ ಕಡೆಯಿಂದ. ಸೊ ಮಿನಿಮಮ್ ಅಪ್ಲಿಕೇಶನ್ ಬಂದುಬಿಟ್ಟು ಶೇರ್ ಅಪ್ಲಿಕೇಶನ್ ಬಂದುಬಿಟ್ಟು 250. ಅಂದರೆ 250 ಮಿನಿಮಮ್ ಶೇರ್ಸನ್ನು ನೀವು 1 ಲಾಟ್ನಲ್ಲಿ ಬೈ ಮಾಡಲೇಬೇಕು. ಸೊ 1 ಲಾಟ್ ಈಸ್ ಈಕ್ವಲ್ಸ್ ಟು 250 ಶೇರ್ಸ್. ಸೊ ಈ ಒಂದು ಬರ್ಗರ್ ಕಿಂಗ್ನಲ್ಲಿ 1 ಲಾಟ್ಗೆ ಎಷ್ಟು ಶೇರ್ಸ್ ಇವೆ? 250 ಶೇರ್ಸ್ ಇವೆ.
ನೀವಿನ್ನು ನೆಕ್ಸ್ಟ್ ಕಾಲಮ್ನಲ್ಲಿ ನೋಡ್ಬೋದು ಈ ಒಂದು ಬರ್ಗರ್ ಕಿಂಗ್ನವರು ತಮ್ಮ ಶೇರ್ಸನ್ನು ಯಾವ್ಯಾವ ಥರದ ಇನ್ವೆಸ್ಟರ್ಸ್ಗೆ ಇಶ್ಯೂ ಮಾಡಿದ್ದಾರೆ ಅಂತ. ಸೊ ಮೊದಲನೇದಾಗಿ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್. ಸೊ ಈ ಒಂದು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ಗೆ 404 ಅಂದರೆ 404 ಲ್ಯಾಕ್ಸ್ ಶೇರ್ಸನ್ನು ಇಶ್ಯೂ ಮಾಡಿದ್ದಾರೆ. ಬಟ್ ಈ ಒಂದು ಶೇರ್ಸಿಗೆ ಬಿಡ್ ಆಗಿರೋದು 35,000 ಅರೌಂಡ್ 35,000 ಲ್ಯಾಕ್ ಶೇರ್ಸ್ ಬಿಡ್ ಆಗಿದೆ. ಅಂದರೆ ಅರೌಂಡ್ 86 ಟೈಮ್ಸ್ ಇದು ಓವರ್ ಸಬ್ಸ್ಕ್ರೈಬ್ ಆಗಿದೆ. ಸೊ ಇನ್ನು ನೆಕ್ಸ್ಟ್ ಕ್ಯಾಟಗರಿನಲ್ಲಿ ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ ತಮ್ಮ ಶೇರ್ಸನ್ನು ಇಶ್ಯೂ ಮಾಡಿದ್ದಾರೆ. ಸೊ ಶೇರ್ಸ್ ಆಫರ್ಡ್ ಮಾಡಿದ್ದು 204 ಲ್ಯಾಕ್ಸ್ ಶೇರ್ಸನ್ನು ಅವರಿಗೋಸ್ಕರ ಆಫರ್ಡ್ ಮಾಡಿದ್ದಾರೆ. ಇನ್ನು ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬಂದಿದ್ದು 72,000 ಅರೌಂಡ್ 72,000 ಲ್ಯಾಕ್ ಶೇರ್ಸ್ ರೆಸ್ಪಾನ್ಸ್ ಬಂದಿದೆ. ಸೊ ಅರೌಂಡ್ 350 ಟೈಮ್ಸ್ ಓವರ್ ಸಬ್ಸ್ಕ್ರೈಬ್ ಆಗಿದೆ ಈ ಒಂದು ಕ್ಯಾಟಗರಿಯಿಂದ. ಸೊ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ರಿಟೇಲ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್ಗೆ ಸುಮಾರು 136 ಲ್ಯಾಕ್ಸ್ ಶೇರ್ಸನ್ನು ಇಶ್ಯೂ ಮಾಡಿದ್ದಾರೆ. ಸೊ ಇವರಿಂದ ಶೇರ್ಸ್ ಬಿಡ್ ಆಗಿದ್ದು 9,286 ಲ್ಯಾಕ್ಸ್ ಇವರಿಂದ ಶೇರ್ಸ್ ಬಿಡ್ ಆಗಿದೆ. ಸೊ ಇವ್ರ ಕಡೆಯಿಂದ ರೆಸ್ಪಾನ್ಸ್ 68 ಟೈಮ್ಸ್ ಓವರ್ ಸಬ್ಸ್ಕ್ರೈಬ್ ಆಗಿ ಇವ್ರ ಕಡೆಯಿಂದ ಒಂದು ರೆಸ್ಪಾನ್ಸ್ ಬಂದಿದೆ. ಸೊ ಇವರು ಇಲ್ಲಿ ನಾವು ನೋಡ್ಬೋದು ಕೇವಲ 3 ಕ್ಯಾಟಗರಿನಲ್ಲಿ ಇವರು 3 ಕ್ಯಾಟಗರಿಯ ಇನ್ವೆಸ್ಟರ್ಸ್ಗೆ ಶೇರ್ಸನ್ನು ಇಶ್ಯೂ ಮಾಡಿದ್ದಾರೆ. ಬಟ್ ಇವರ ಎಂಪ್ಲಾಯೀಸ್ಗೋಸ್ಕರ ಯಾವುದೇ ಶೇರ್ಸನ್ನು ಇವರು ಇಶ್ಯೂ ಮಾಡದೇ ಇರೋದನ್ನು ನಾವು ನೋಡಬಹುದು. ಇನ್ನು ಟೋಟಲ್ ಶೇರ್ಸ್ ಇವರು ಆಫರ್ ಮಾಡಿದ್ದು 744 ಲ್ಯಾಕ್ಸ್ ಟೋಟಲ್ ಶೇರ್ಸನ್ನು ಇವರು ಆಫರ್ ಮಾಡಿದ್ದಾರೆ. ಸೊ ಇವರಿಗೆ ಕಂಪ್ಲೀಟಾಗಿ ರೆಸ್ಪಾನ್ಸ್ ಬಂದಿದ್ದು 1,16,000 ಅರೌಂಡ್ 1,16,000 ಲ್ಯಾಕ್ಸ್ ಶೇರ್ಸ್ ಇವರಿಗೆ ಶೇರ್ ಅಪ್ಲಿಕೇಶನ್ ಬಂದಿದೆ. ಸೊ ಇದರಿಂದ ನಮಗೆ ಗೊತ್ತಾಗುತ್ತೆ 156 ಟೈಮ್ಸ್ ಇದು ಓವರ್ ಸಬ್ಸ್ಕ್ರೈಬ್ ಆಗಿದೆ. ಸೊ ಅದೇ ಥರ ಈ ಒಂದು ಲಿಸ್ಟಿಂಗ್ ಕೂಡ ಒಂದು ಪ್ರಾಫಿಟ್ನಲ್ಲೇ ನಾವು ಆಗಿರೋದನ್ನು ನಾವು ಮುಂದೆ ನೋಡಬಹುದು. ಸೊ ಮೊದಲಿಗೆ ಈ ಒಂದು IPO ಮೂಲಕ ಬರೋಕಿನ ಮೊದಲು ಪ್ರಮೋಟರ್ ಹೋಲ್ಡಿಂಗ್ ಇರೋದನ್ನು ನಾವು ಥರ್ಡ್ ಕಾಲಮ್ನಲ್ಲಿ ನೋಡಬಹುದು. ಸೊ ಪ್ರಮೋಟರ್ ಹೋಲ್ಡಿಂಗ್ ಪ್ರೀ IPO ಅಂತ ಇದೆ ನೋಡಿ, 94.34% ಪ್ರಮೋಟರ್ ಹೋಲ್ಡಿಂಗ್ ಇದೆ ಈ ಒಂದು IPOಗೆ. ಅಂದರೆ ಪ್ರೈವೇಟ್ ಕಂಪ್ನಿ ಇದ್ದಾಗ ಈ ಒಂದು ಪ್ರಮೋಟರ್ ಹೋಲ್ಡಿಂಗ್ 94.34% ಇದೆ. ಇನ್ನು ಆಫ್ಟರ್ IPO ಅಥವಾ IPO ಆದಮೇಲೆ ಇವ್ರದ್ದೊಂದು ಪ್ರಮೋಟರ್ ಹೋಲ್ಡಿಂಗ್ ಯಾವ ಥರ ಇದೆ ಅಂತ ನಾವು ಇಲ್ಲಿ ನೋಡ್ಬೋದು. 52.88% ಆಗುತ್ತೆ. ಅಂದರೆ ಈ ಒಂದು ಪ್ರೈವೇಟ್ ಕಂಪ್ನಿ ಇರೋ ಬರ್ಗರ್ ಕಿಂಗ್ ಪ್ರೈವೇಟ್ ಲಿಮಿಟೆಡ್ ಇರೋದು ಬರ್ಗರ್ ಕಿಂಗ್ ಪಬ್ಲಿಕ್ ಲಿಮಿಟೆಡ್ ಆಗಿ, ಅಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದ ಕೂಡಲೇ ಪ್ರಮೋಟರ್ ಹೋಲ್ಡಿಂಗ್ 52.88% ಆಗ್ತಾ ಇದೆ. ಸೊ ಈ ಒಂದು ಮೊದಲನೇ ಕಾಲಮ್ನಲ್ಲಿ ನಾವು IPO ಆಬ್ಜೆಕ್ಟಿವ್, ಅಂದರೆ ಬರ್ಗರ್ ಕಿಂಗ್ ಯಾಕೆ ತನ್ನ ಶೇರ್ಸನ್ನು ಲಿಸ್ಟ್ ಮಾಡ್ತಾ ಇದೆ, ಅಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾಕೆ ಪಬ್ಲಿಕ್ ಕಡೆಯಿಂದ ಶೇರ್ಸನ್ನು ಇಶ್ಯೂ ಮಾಡ್ತಾ ಇದೆ ಅಂತ ನಾವು ನೋಡ್ಬೋದು. ಸೊ ಫಂಡಿಂಗ್ ರೋಲ್ ಔಟ್ ಆಫ್ ಎ ನ್ಯೂ ಕಂಪನಿ ಓನ್ಡ್ ಬರ್ಗರ್ ಕಿಂಗ್ ರೆಸ್ಟೋರೆಂಟ್ಸ್. ಅಂದರೆ ಈ ಒಂದು ಬರ್ಗರ್ ಕಿಂಗ್ನವರು ತಮ್ಮ ಓನ್ಡ್ ರೆಸ್ಟೋರೆಂಟ್ಸನ್ನು ಓಪನ್ ಮಾಡ್ತಿರೋದ್ರಿಂದ, ಅಂದರೆ ತಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದ್ರಿಂದ ಈ ಒಂದು ಫಂಡನ್ನು ರೇಸ್ ಮಾಡ್ತಾ ಇದ್ದಾರೆ ಪಬ್ಲಿಕ್ ಕಡೆಯಿಂದ. ಸೊ ಅದ್ರ ಮೇಲ್ಗಡೆ ನಾವು ನೋಡಬಹುದು ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಇದೆ. ಸೊ ಈ ಒಂದು ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸನ್ನು ಇನ್ವೆಸ್ಟರ್ಸ್ ಓದ್ಬಿಟ್ಟು ಈ ಒಂದು IPOಗೆ ಅಪ್ಲೈ ಮಾಡ್ತಾರೆ. ಮೋಸ್ಟ್ ಆಫ್ ದ ಇನ್ವೆಸ್ಟರ್ಸ್ ಈ ಒಂದು ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸನ್ನು ಸ್ಟಡಿ ಮಾಡಿದ ಕೂಡಲೇ ಈ ಒಂದು IPOಗೆ ಅಪ್ಲೈ ಮಾಡ್ತಾರೆ. ಸೊ ನಾನು ಮೊದಲೇ ಹೇಳಿದಾಗೆ ಈ ಒಂದು ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ನಲ್ಲಿ ಕಂಪನಿಯ A to Z ಇನ್ಫಾರ್ಮೇಷನ್ ಇನ್ಕ್ಲೂಡ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕಾಲಮ್ನಲ್ಲಿ ನಾವು ನೋಡ್ಬೋದು ಲೀಡ್ ಮ್ಯಾನೇಜರ್ಸ್. ಈ ಲೀಡ್ ಮ್ಯಾನೇಜರ್ಸ್ ಅಂದರೆ ನಾನು ಮೊದಲೇ ಹೇಳಿದ್ನಲ್ಲ, ಅಂಡರ್ ರೈಟರ್ಸನ್ನು ಒಂದು ಕಂಪ್ನಿ IPOಗೆ ಬರೋ ಮೊದಲು ಅಂಡರ್ ರೈಟರ್ಸ್, ಅಂದರೆ ಪ್ರೊಸೆಸ್ ಸ್ಟಾರ್ಟ್ ಮಾಡೋ ಮೊದಲು ಅಂಡರ್ ರೈಟರ್ಸನ್ನು ಅಪಾಯಿಂಟ್ ಮಾಡ್ಕೋಬೇಕು ಅಂತ. ಅಂಡರ್ ರೈಟರ್ಸ್ ಅಂದರೆ ಅದೇ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ಅಂತ. ಸೊ ಈ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ಯಾರಿದ್ದಾರೆ ಅಂತ ನಾವು ನೋಡ್ಬೋದು. ಇಲ್ಲಿ ಒಂದು 4 ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ಇದ್ದಾರೆ. ಸೊ ಈ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ಈ ಬರ್ಗರ್ ಕಿಂಗ್ IPO ಪ್ರೊಸೆಸ್ಸನ್ನು ಕಂಪ್ಲೀಟಾಗಿ ನೋಡ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು ಪ್ರೊಸೆಸ್ಸನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಇಷ್ಟಂತ ಒಂದು ಕಮಿಷನನ್ನು ಇವರು ಕಂಪ್ನಿ ಕಡೆಯಿಂದ ರಿಸೀವ್ ಮಾಡ್ತಾರೆ. ಈ ಒಂದು ಬರ್ಗರ್ ಕಿಂಗ್ ಕಂಪ್ನಿ ಕಡೆಯಿಂದ IPO ಮುಗಿದ ಮೇಲೆ ಇಷ್ಟಂತ ಕಮಿಷನನ್ನು ರಿಸೀವ್ ಮಾಡ್ತಾರೆ. ಸೊ ಇಲ್ಲಿವರೆಗೂ ನಾವು ಕಂಪನಿಯ IPO ಪ್ರೊಸೆಸ್ಸನ್ನು ಕಂಪ್ಲೀಟಾಗಿ ತಿಳಿದುಕೊಂಡ್ವಿ. ಹಾಗೆಯೇ ಒಂದು ಪ್ರೈವೇಟ್ ಇರೋ ಕಂಪನಿ IPO ಪ್ರೊಸೆಸ್ ಮೂಲಕ ಪಬ್ಲಿಕ್ ಕಂಪ್ನಿಯಾಗಿ ಕನ್ವರ್ಟ್ ಆದರೆ ಅದಕ್ಕೆ ಯಾವ್ಯಾವ ಥರ ಬೆನಿಫಿಟ್ ಕೂಡ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಇನ್ನು ಮುಂದಿನ ಲೆಕ್ಚರ್ನಲ್ಲಿ ಈ ಸ್ಟಾಕ್ ಮಾರ್ಕೆಟ್ ಟೈಮಿಂಗ್ಸನ್ನು ಕೂಡ ನೋಡೋಣ. ಹಾಗೆಯೇ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವ್ಯಾವ ಥರದ ಶೇರ್ಸನ್ನು ನಾವು ಬೈ ಮಾಡ್ಬೋದು, ಹಾಗೆಯೇ ಶೇರ್ ಮಾರ್ಕೆಟ್ ಮೂಲಕ ನಾವು ಶೇರ್ಸ್ಗಳನ್ನು ಖರೀದಿಸಿದರೆ ನಮಗೆ ಯಾವ ಥರ ಬೆನಿಫಿಟ್ ಆಗುತ್ತೆ ಅಂತ ನಾವು ಮುಂದಿನ ಲೆಕ್ಚರ್ನಲ್ಲಿ ನೋಡಬಹುದು. ಸೊ ಅಲ್ಲಿವರೆಗೂ ವೇಟ್ ಮಾಡಿ, ಹಾಗೆಯೇ ತಪ್ಪದೇ ಮುಂದಿನ ಲೆಕ್ಚರ್ನನ್ನು ಕೂಡ ವಾಚ್ ಮಾಡಿ. ಥ್ಯಾಂಕ್ ಯು.